कृष्णाय वासुदेवाय हरये परमात्मने प्रणतक्लेशनाशाय गोविंदाय नमो नमः। विष्णुपत्नी महामाये महापुरुषलक्षणे प्रियेथामे महाभागे लोकमात्र नमोस्तुते। प्रथमो हनुमान् नाम द्वितीयो भीमयेव च पूर्णप्रज्ञस्तुतीयस्तु भगवत्कार्यसाधकः उमावैवात् समुद्दिष्टा मनोरुद्रपुरास्तः तदेतन्मिथुनं ज्ञात्वा नदां प्रत्याद्विहीयते। सर्वार्थसम्भवो देहो जनितः पोषितः पुनः न तयोर्याति निर्वेशं चित्तोर्मर्त्यशतायुषा गुरुर्गरीयान् पितृतो मातृकस्थ्येति मे मतिः उभौ हि मातापितरौ जन्मन्येवोपयुज्यतः ಗುರವೇ ನಮಃ ಗುರುತಮಾಯ ನಮಃ. ಇವತ್ತು ಪರಾಭವನಾಮ ಸಂವತ್ಸರದ ದಕ್ಷಿಣಾಯನ ಪರ್ವಕಾಲ. ಪ್ರತಿ ತಿಂಗಳು ಕೂಡ ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚರಿಸ್ತಾನೆ ಇರ್ತಾನೆ. ಪ್ರತಿ ತಿಂಗಳು ಸಂಕ್ರಮಣ ಇದ್ದೇ ಇರ್ತದೆ. ಅದರಲ್ಲಿ ನಮಗೆ ಮುಖ್ಯವಾಗಿ ಕಾಣುವುದು, ನಾವು ಗಮನಿಸುವುದು, ನಾವು ಆಚರಿಸುವುದು ಮಕರ ಸಂಕ್ರಮಣ. ಜನವರಿ ತಿಂಗಳಲ್ಲಿ ಬರುವಂಥ ಮಕರ ಸಂಕ್ರಮಣ, ಹಾಗೆ ಈಗ ಜುಲೈ ತಿಂಗಳಲ್ಲಿ ಬರುವಂಥ ಕರ್ಕಾಟಕ ಸಂಕ್ರಮಣ, ಇವೆರಡನ್ನ ಆಚರಿಸ್ತೇವೆ. ಈ ಇದೊಂದು ಪರ್ವಕಾಲ, ಬಹಳ ಮಹತ್ವದ ಕಾಲ. ಅಧಿಕಾರಸ್ಥರು ಅಂದರೆ ತಂದೆ ತಾಯಂದ್ರನ್ನು ಕಳ್ಕೊಂಡವರು ತಂದೆ ತಾಯಂದ್ರ ಹೆಸರಲ್ಲಿ ತಿಲತರ್ಪಣ ಕೊಡುವಂಥ ದಿನ. ಸಾಯಂಕಾಲದ ಹೊತ್ತು ಊಟ ಮಾಡದೆ ಫಲಾಹಾರ ಮಾಡುವಂಥ ಸಂಪ್ರದಾಯ. ಅದಕ್ಕೆ ಭಗವಂತನ, ಲಕ್ಷ್ಮೀದೇವಿಯ, ಮುಖ್ಯ ಪ್ರಾಣನ, ಹಾಗೆ ಪಾರ್ವತಿಪತಿಯಾದ ಶಿವನ ಸ್ಮರಣೆ ಮಾಡಿದ ಬಳಿಕ ತಂದೆ ತಾಯಂದ್ರನ್ನು ಸ್ಮರಿಸಿದ್ದೀವಿ, ಭಾಗವತದಲ್ಲೇ ಬಂದಿರುವಂತೆ. ಹಾಗೆ ಮಹಾಭಾರತದಲ್ಲಿ ಬಂದಿರುವ ಗುರು ವರ್ಣನಾಪರವಾದ ಶ್ಲೋಕವನ್ನು ಕೂಡ ನೋಡಿದ್ದೇವೆ. ಇವತ್ತು ಇದು ಈ ಭಾಗವತ ಮಂಡಲ ಸೇವಾದ 46ನೇ ಭಾಗ. ಈ ಪರ್ವಕಾಲದಲ್ಲಿ ಇದನ್ನು ನಾವು ಪ್ರಾರಂಭಿಸಿ ತೋರಿದ್ದೇವೆ. ಅದರಲ್ಲೂ ಕಥೆಗಿಂತ ಹೆಚ್ಚು ತತ್ವವನ್ನೇ ಒಳಗೊಂಡಂತಹ 11ನೇ ಸ್ಕಂದದ 24 ಗುರುಗಳನ್ನು ನಾವು ಇವತ್ತು ಗಮನಿಸಬೇಕು. ವಸ್ತುತಃ ಈ ಎಲ್ಲ ಗುರುಗಳಲ್ಲಿ ಒಳಗಿದ್ದು ನಮಗೆ ಜ್ಞಾನ ಕೊಡುವವನು ಭಗವಂತನೇ. ಅದಕ್ಕಾಗಿ ಭಗವಂತನನ್ನೇ ಗುರವೇ ನಮಃ ಗುರುತಮಾಯ ನಮಃ ಅಂತ ಹೀಗೆ ಧ್ಯಾನಿಸಿದ್ದೇವೆ. ಇದು 11ನೇ ಸ್ಕಂದದ 7ನೇ ಅಧ್ಯಾಯದ 32ನೇ ಶ್ಲೋಕ. ಯದು ಅನ್ನುವ ಚಕ್ರವರ್ತಿ, ಯದುಕುಲದ ಮೂಲ ಪುರುಷ, ಒಬ್ಬ ಅವಧೂತನನ್ನು ನೋಡಿದ್ದ. ಹೇಗೆ ಇಷ್ಟು ನಿಶ್ಚಲ ಚಿತ್ತನಾಗಿ ನೀನಿದ್ದಿ ಅಂತ ಕೇಳಿದ್ದ. ಅದಕ್ಕೆ ನನಗೆ 24 ಗುರುಗಳಿದ್ದಾರೆ, ಅನೇಕ ಜನ ಗುರುಗಳಿದ್ದಾರೆ ಅಂತ ಅವನು ಹೇಳ್ತಾ ಹೋದ. ಸಂತಿಮೇ ಗುರವೋ ರಾಜನ್ ಬಹವೋ ಬುದ್ಧಿಪಾಶ್ರಿತಾ ಇತೋ ಬುದ್ಧಿಮುಪಾದಾಯ ಮುಕ್ತಃ ಅಟಾಮೀಹ ತಾನ್ ಶೃಣು ಅಂತ ಹೇಳಿತ್ತೊಡಗಿದೆ. ನನ್ನ ಗುರುಗಳಿಂದ ನಾನು ಗುರುಕುಲದಲ್ಲಿ ಕಲಿತಿಲ್ಲ ಅಂತಲ್ಲ, ನನಗೆ ಈ ಜಗತ್ತಿನಲ್ಲಿ ಅನೇಕ ಜನ ಗುರುಗಳಿದ್ದಾರೆ. ನಾನು ನನ್ನ ಸ್ವಂತ ಬುದ್ಧಿಯಿಂದ ಅವರನ್ನು ಆರಿಸಿಕೊಂಡಿದ್ದೇನೆ. ಅವರ ವರ್ತನೆಗಳಿಂದ ಜೀವನದಲ್ಲಿ ಕಲಿಯಬೇಕಾದ ಪಾಠ ಕಲಿತಿದ್ದೇನೆ. ಹಾಗೆ ವಿರಕ್ತನಾಗಿ ಎಲ್ಲ ಕಡೆ ಸಂಚಾರ ಮಾಡ್ತಿದ್ದೇನೆ. ಆ ಗುರುಗಳು ಯಾರು ಅಂತ ಅನ್ನೋದನ್ನು ಹೇಳ್ತೇನೆ, ಕೇಳು ಅಂತ ಹೇಳಲಿಕ್ಕೆ ತೊಡಗಿದೆ. ಇದನ್ನ ನಾವು ಕೂಡ ಕಲಿಬೇಕಾದದ್ದೇ. ಮೊದಲನೇದಾಗಿ ಭೂಮಿ ಅನ್ನೋದು ಒಂದು ಗುರು. 37ನೇ ಶ್ಲೋಕದಲ್ಲಿ ಭೂಮಿ ಎಂಬ ಮೊದಲನೇ ಗುರುವಿನ ಬಗ್ಗೆ ಹೇಳ್ತಾರೆ. ನೋಡಿ, ನಮ್ಮಂಥ ಎಷ್ಟು ಜನ ನೀಚರೆಲ್ಲ ಬೆಳಗಾಗಿ ಎದ್ದು ಭೂಮಿ ಮೇಲೆ ಕಾಲಿಡ್ತೇವೆ, ಅಲ್ಲೇ ಮಲ ಮೂತ್ರ ಎಲ್ಲ ವಿಸರ್ಜನೆ ಮಾಡ್ತೇವೆ. ಇದಷ್ಟೇ ಇದನ್ನ ಅನಾದಿ ಕಾಲದಿಂದಲೂ ಎಲ್ಲ ಜೀವರು ಮಾಡ್ತಾನೆ ಬಂದಿದ್ದಾರೆ. ಪ್ರಾಣಿಗಳು, ಪಕ್ಷಿಗಳು ಮಾಡಿಯೇ ಮಾಡ್ತಾರೆ. ಇದಲ್ಲದೆ ನಿಸರ್ಗವನ್ನೆಲ್ಲ ನಾವು ಹಾಳು ಮಾಡ್ತಿದ್ದೇವೆ. ಎಲ್ಲ ಹಾಳು ಮೂಳುಗಳನ್ನೆಲ್ಲ ಭೂಮಿಯಲ್ಲೂ ತಂದು ಸುರಿತಿದ್ದೇವೆ. ಇಷ್ಟಾದರೂ ಕೂಡ ಅದು ವಿಚಲಿತ ಆಗಿಲ್ಲ. ಭೂಮಿಯನ್ನ ಸಿಟ್ಟು ಮಾಡ್ಕೊಂಡಿದ್ರೆ ಈಗಾಗಲೇ ನಮ್ಮ ಪಾಡು ಬೀದಿ ಪಾಲಾಗಬೇಕಾಗಿತ್ತು. ಹೀಗೆ ಸಾಧಕ ಭೂಮಿ ಅಂತ ಇರಬೇಕು. ದೈವ ವಶಾತ್ ಏನು ಸಿಗ್ತದೆ ಅದನ್ನು ಅನುಸರಿಸ್ಕೊಂಡು ಇರ್ಬೇಕಷ್ಟೆ. ಜನ ತಿರಸ್ಕಾರ ಮಾಡಿದರೆ, ಜನ ನಮಗೆ ಬೆಲೆ ಕೊಡದೆ ಹೋದ್ರೆ ಅದಕ್ಕೆ ನಾವು ತಲೆ ಕೆಡಿಸ್ಕೋಬೇಕಾಗಿಲ್ಲ. ನಮ್ಮ ಕರ್ತವ್ಯ ಏನು ಅದನ್ನು ಮಾಡಿದರೆ ಸಾಕು. ಭೂಮಿ ತನ್ನ ಸಂಪತ್ತನ್ನೆಲ್ಲ ಇನ್ನೊಬ್ಬರಿಗೆ ಮೀಸಲಾಗಿಟ್ಟಿರ್ತದೆ. ಹಾಗೆ ನಮ್ಮ ಸಂಪತ್ತನ್ನು ಇನ್ನೊಬ್ಬರಿಗೆ ಹಂಚಿಕೊಟ್ಟು ದಾನ ಮಾಡಿ ಸಮಾಜಕ್ಕಾಗಿ ಬದುಕಬೇಕು ಮನುಷ್ಯ ಅನ್ನೋದನ್ನು ಕಲ್ತ್ಕೊಂಡೆ. ಇಲ್ಲಿ ಭೂಮಿ ಗುರು ಅಂತ ಬಂತಲ್ಲ, ವಸ್ತುತಃ ಭೂಮಿಯೊಳಗಿದ್ದ ಭಗವಂತನೇ ಗುರು. ಇಲ್ಲಿ ಅದು ಈ ವ್ಯಾಖ್ಯಾನಗಳಲ್ಲಿ ನೇರವಾಗಿ ಬಂದಿಲ್ಲ, ಆದ್ರೆ ಹಾಗೆ ಅದು ನಾವು ಕೂಡ ತಿಳ್ಕೊಳ್ಬೇಕು.
ಭೂಮಿಯಲ್ಲಿ ಭಗವಂತ ವರಾಹ ಇರ್ತಾನೆ. ಮತ್ತೊಂದು ಕಡೆ ಶಾಸ್ತ್ರದಲ್ಲಿ ಹೇಳಿದಂತೆ ಸ್ತ್ರೀರೂಪ ಪೀತವರ್ಣಕಃ, ಹಳದಿ ಬಣ್ಣದ ಸ್ತ್ರೀರೂಪ ಒಂದು ಭಗವಂತಂದು ಈ ಭೂಮಿಯಲ್ಲಿ ಇರ್ತದಂತೆ. ಹೀಗೆ ಸ್ತ್ರೀ ಅನ್ನೋದು ಸಹನೆ, ಕ್ಷಮಾಗುಣದ ಸಂಕೇತ, ನಮ್ಗೆ ತಾಳ್ಮೆ ಸಂಕೇತ. ಭೂಮಿ ಅಷ್ಟು ತಾಳ್ಮೆ ಹೊಂದಲಿಕ್ಕೆ ಏನು ಕಾರಣ? ಭೂಮಿಯ ಶಕ್ತಿ ಹೌದು, ಒಳಗಿರುವ ಭಗವಂತನ ಶಕ್ತಿಯೂ ಕೂಡ ಹೌದು. ಹೀಗೆ ಭಗವಂತನನ್ನೇ ಗುರು ಅಂತ ನಾವು ಭಾವಿಸ್ಬೇಕು. ಮುಂದೆ ವಾಯು ಎರಡನೇ ಗುರು. ಏನು ಕಲಿತ ಅವನು ಆ ಅವಧೂತ ಅಂದ್ರೆ, ಈ ವಾಯು ಹೆಚ್ಚಿಂದೇನಾದರೂ ಆಹಾರ ಸ್ವೀಕಾರ ಮಾಡ್ತದ? ಪ್ರಾಣವಾಯುವಿಗೆ ಹೆಚ್ಚಿಂದೇನಾದ್ರು ಆಹಾರ ತಗೋಬೇಕು ಅಂತ ಅನಿಸ್ತದ? ನೋಡಿ, ಭೂಮಿ ಮತ್ತು ಇಲ್ಲಿ ಪ್ರಾಣವಾಯು ಅಂತ ಬಂತಲ್ಲ, ಇದು ಬರೇ ಜಡ ಅಲ್ಲ. ಭೂಮಿ ದೇವತೆ ಒಬ್ಬಳಿದ್ದಾಳೆ, ವಾಯುದೇವ ಒಬ್ಬನಿದ್ದಾನೆ. ಆ ವಾಯುದೇವನು ಕೂಡ ಆಹಾರದ ವಿಷಯದಲ್ಲಿ ಸಂಯಮ ಹೊಂದಿರ್ತಾನೆ. ಬೇಕಾಬಿಟ್ಟು ತಿನ್ನೋದು ಇತ್ಯಾದಿ ಅವನಿಗೆ ಬೇಕಾಗಿಲ್ಲ, ವಾಯುದೇವನಿಗೂ ಕೂಡ, ಮುಖ್ಯ ಪ್ರಾಣನಿಗೂ ಕೂಡ. ಅದರಂತೆ ನಾವು ಕೂಡ ಸಾಧಕರಾದವರು ಹೊಟ್ಟೆ ಹೊರಲಿಕ್ಕೆ, ಜೀವನ ನಡಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಸ್ವೀಕಾರ ಮಾಡಿದರೆ ಸಾಕು. ಇದನ್ನು ಕಲಿಯಬೇಕು. ಒಳಗಿರುವ ಭಗವಂತನೇ, ಆ ಮುಖ್ಯ ಪ್ರಾಣದಲ್ಲಿರುವ ಭಗವಂತ, ಅವನು ಕೂಡ ಈ ಜಗತ್ತಿನಲ್ಲಿ ಅವತಾರ ಮಾಡಿ ಬಂದರೆ, ಅಥವಾ ನರನಾರಾಯಣ ಮುನಿಗಳಂತೆ, ವೇದವ್ಯಾಸರಂತೆ ಸಂಯಮಿ ಜೀವನ ನಡೆಸಿದರೆ, ಅವನಿಂದ ನಾವು ಕಲಿಬೇಕಾದದ್ದು ಇದನ್ನೇ. ಹೀಗೆ ವಾಯುವಿನಿಂದ, ವಾಯುವೊಳಗಿರುವ ಭಗವಂತನಿಂದ ನಾವು ಇದನ್ನು ಕಲಿಬೇಕು. ವಾಯು ಹೊಲಸು ಪ್ರದೇಶಗಳಲ್ಲೂ ಬೀಸ್ತದೆ, ಸ್ವಚ್ಛವಾದ ಪರಿಸರದಲ್ಲೂ ಬೀಸ್ತದೆ. ಆದರೆ ಆ ವಾಯು, ಅದರ ಮೂಲಕ ದುರ್ಗಂಧ ನಮಗೆ ಬರ್ತದೆ ಹೊರತು ವಾಯುವಿಗೆ ಆ ದುರ್ಗಂಧ ಏನೂ ಅಂಟೋದಿಲ್ಲ. ಅಲ್ಲಿಂದ ವಾಯು ಮುಂದಕ್ಕೆ ಹೋಯ್ತು ಅಂದರೆ ಮುಗಿದೋಯ್ತು, ಮತ್ತೆ ವಾಯು ಸ್ವಚ್ಛವೇ. ವಾಯುವಿಗೆ ಅಂಟಿಲ್ಲ, ನಂಟಿಲ್ಲ. ಅದನ್ನು ನಾವೀಗ ಕಲಿಬೇಕು ಅಂತ ಅದರ ಅಭಿಪ್ರಾಯ. ಮುಂದೆ ಆಕಾಶ ಅಂತ ಅನ್ನೋದು ಮೂರನೇ ಗುರು. ಆಕಾಶ ಅಂದರೆ ಅದನ್ನು ಏನು ಕಲಿಬೇಕು? ಆಕಾಶ ಅಂದರೆ ಗಣೇಶ, ಆಕಾಶದ ಅಭಿಮಾನಿ ಗಣೇಶ. ಅದರೊಳಗೆ ಭಗವಂತ ಇದ್ದಾನೆ. ವಿಶ್ವ ಎಂಬ ಹೆಸರಿನಿಂದ, ವಿಶ್ವಂಭರ ಎಂಬ ಹೆಸರಿನಿಂದ ಭಗವಂತ ಇದ್ದಾನೆ. ಅವನಿಂದ ನಾವು ಕಲಿಬೇಕಾದದ್ದು. ಆಕಾಶ ನಮ್ಮ ಒಳಗೂ ಇದೆ, ದೇಹದೊಳಗಿದೆ, ಹೊರಗೂ ಇದೆ, ಎಲ್ಲ ಪ್ರಾಣಿಗಳಲ್ಲೂ ಇದೆ. ಅದರ ವ್ಯಾಪ್ತಿಗೆ ಏನಾದರೂ ಕುಂದಿದೆಯಾ? ಅಥವಾ ಎಲ್ಲಾದರೂ ಅದಕ್ಕೆ ಏನಾದರೂ ಮಾಲಿನ್ಯ ಇದೆಯಾ? ಆಕಾಶಕ್ಕೆ ಏನು ಮಾಲಿನ್ಯವೂ ಇಲ್ಲ. ಗುಣ ದೋಷಗಳಿಂದ ಆಕಾಶಕ್ಕೇನೂ ಅಂಟಿಲ್ಲ. ಹಾಗೆ ಭಗವಂತ ಸ್ಥಾವರ ಜಂಗಮಗಳಲ್ಲಿ ಎಲ್ಲ ಕಡೆ ಇದ್ದಾನೆ, ವ್ಯಾಪಿಸಿದ್ದಾನೆ. ಅವನ ವ್ಯಾಪ್ತಿಗೇನೂ ಕುಂದಿಲ್ಲ. ಅದರಂತೆ ನಾವು ಕೂಡ ಆಕಾಶದಂತೆ ಇರುವುದನ್ನು ಕಲಿಯಬೇಕು. ನಿರ್ಮಲರಾಗಿ, ನಿಶ್ಚಲರಾಗಿ ಇರುವುದನ್ನು ಕಲಿಯಬೇಕು. ಮುಂದೆ ಜಲ, ಇದು ಅವಧೂತನಿಗೆ ನಾಲ್ಕನೇ ಗುರು. ಜಲ ಅಂದರೆ ಜಲದ ದೇವತೆ ವರುಣ. ಆ ವರುಣ ನಮಗೇನು ಕಲಿಸ್ತಾನೆ? ಜಲ ಏನು ಕಲಿಸ್ತದೆ? ಒಳಗಿರುವ ಭಗವಂತ ಏನು ಕಲಿಸ್ತಾನೆ? ಜಲದೊಳಗೆ ಭಗವಂತ ಇದ್ದಾನೆ. ಅವನೇನು ಕಲಿಸ್ತಾನೆ ಅಂದರೆ, ಸ್ವಭಾವತಃ ನೀರು ಸ್ವಚ್ಛವಾಗಿರ್ತದೆ. ಸ್ನೇಹ, ಅದರಲ್ಲೊಂದು ಮಾಧುರ್ಯ, ರುಚಿ ಗುಣ. ಎಲ್ಲ ತಿಂದಾದ್ಮೇಲೂ ಕೂಡ ನೀರು ಕುಡಿದಕ್ಕಾಗದೆ ಹೋದರೆ ಚಡ್ಪಡಿಸ್ತೇವೆ. ಇದು ನಮ್ಗೆ ಗೊತ್ತಿದೆ, ನೀರಿನ ಗುಣ ಅದು. ಅದರೊಳಗೆ ಸ್ವಲ್ಪ ವಿಶಿಷ್ಟವಾದ ನೀರಾದರೆ, ಗಂಗೆ ಮೊದಲಾದ ನೀರಾದರೆ ಪಾಪನೇ ಪರಿಹಾರ ಮಾಡ್ತದೆ, ನಮ್ಮನ್ನು ಸ್ವಚ್ಛ ಮಾಡ್ತದೆ. ಹಾಗೆ ಭಗವಂತನೂ ಕೂಡ, ನೀರಿನೊಳಗಿರುವ ಭಗವಂತನೂ ಕೂಡ ಸದಾ ಸ್ವಚ್ಛ, ಮಧುರ. ಆ ಭಗವಂತನ ದರ್ಶನದಿಂದ, ಅವನ ಸ್ಪರ್ಶನದಿಂದ ಪಾಪ ಪರಿಹಾರ ಆಗ್ತದೆ. ಹಾಗೆ ನಾವು ಕೂಡ ನೀರನ್ನು ನೋಡಿ, ನೀರಿನೊಳಗಿರುವ ಭಗವಂತನನ್ನು ನೋಡಿ ಇದನ್ನು ಕಲ್ತ್ಕೋಬೇಕು. ಮತ್ತೆ ಈ ಜ್ಞಾನಿಯೂ ಕೂಡ, ಒಬ್ಬ ಸಾಧಕನಾದವನು ತಾನು ನೀರಿನಂತೆ ಇದ್ದು ಇನ್ನೊಬ್ಬರ, ತನ್ನ ಬಳಿ ಯಾರು ಬಂದಿರ್ತಾರೆ ಅವರ ಪಾಪವನ್ನು ಕಳಿಬೇಕು, ಅವ್ರಿಗೊಂದಿಷ್ಟು ಅನುಗ್ರಹ ಮಾಡಬೇಕು. ಇದನ್ನು ಕಲಿಬೇಕು. ಮುಂದೆ ಅಗ್ನಿ ಅನ್ನೋದು ಅವಧೂತನಿಗೆ 5ನೇ ಗುರು ಅಂತ. ಈ ಅಗ್ನಿ ಅಂದರೆ ಅಗ್ನಿ ದೇವತೆ ಒಬ್ಬ ಇದ್ದಾನೆ. ಅವನೊಳಗೆ ಅಗ್ನಿ ದೇವತೆಯಲ್ಲಿ ಪರಶುರಾಮ ರೂಪದ ಭಗವಂತ ಇದ್ದಾನೆ. ಅಗ್ನಿಯಲ್ಲಿ ಅಂತರ್ಗತನಾದ ಹರಿಣಿ, ಲಕ್ಷ್ಮೀ ದೇವಿಗೆ ಆವಾಗ ಹರಿಣಿ ಅಂತ ಹೆಸರಿರ್ತದೆ. ಅಥವಾ ಅಗ್ನಿಯಲ್ಲಿ ನರಸಿಂಹನೂ ಇದ್ದಾನೆ, ವರಾಹನೂ ಇದ್ದಾನೆ. ವಿಶೇಷವಾಗಿ ಹರಿಣಿ ಎಂಬ ಲಕ್ಷ್ಮೀ ರೂಪದ ಪತಿಯಾಗಿ ಪರಶುರಾಮ ಅಗ್ನಿಯಲ್ಲಿದ್ದಾನೆ. ಆ ಅಗ್ನಿ ಪ್ರಜ್ವಲಿಸ್ತದೆ, ಬೆಳಕು ಚೆಲ್ತದೆ. ಆದರೆ ಅಗ್ನಿ ಹತ್ರ ತೀರಾ ಸರಿಗೆ ತಗೊಳ್ಳಿಕ್ಕೆ ಹೋಗೋಂಗಿಲ್ಲ ನಾವು. ಅದ್ರ ಹತ್ರ ಹೋಗಿ ಏನೋ ಮುಟ್ಟಿ ಬಿಡ್ತೀವಿ ಅನ್ನುವಂತಿಲ್ಲ. ದೂರದಿಂದಲೇ ಕೂತು ಅದನ್ನ ಉಪಯೋಗ ಪಡ್ಕೋಬೇಕು. ಅದು ಅಗ್ನಿ ಎಲ್ಲನೂ ಸುಟ್ಟಾಕ್ತದೆ, ಪವಿತ್ರವನ್ನು ಸುಟ್ಟಾಕ್ತದೆ, ಅಪವಿತ್ರವನ್ನು ಸುಟ್ಟಾಕ್ತದೆ. ಆದರೆ ತನಗೆ ಮಾತ್ರ ಯಾವುದೇ ಅಪಾವಿತ್ರ್ಯ ಇಲ್ಲ.
ಅದರಂತೆ ಒಳಗಿರುವ ಭಗವಂತನೂ ಹಾಗೇನೆ. ಅದನ್ನ ಉಪನಿಷತ್ತಿನ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ನಿತ್ಯಾನಂದೋಗ್ನಿವರ್ಣಶ್ಚ ರಾಮ ಪರಶುಭೃತ್ ಸದಾ ಸಂಹರ್ತ ಸರ್ವದೋಷಾನಾಂ ಅಗ್ನಿಸ್ಥ ಸರ್ವದಾಹಕಃ. ಅಗ್ನಿಯಲ್ಲಿ ಇದ್ದು ಪರಶುರಾಮ ಸರ್ವ ದೋಷಗಳನ್ನು ಪರಿಹಾರ ಮಾಡ್ತಾನೆ. ನಿತ್ಯಾನಂದ ಸಂಹರ್ತ ಸರ್ವದೋಷಾಣಂ ಸರ್ವದಾಹಕಃ, ನಮ್ಮ ಪಾಪವನ್ನ ಅದನ್ನೂ ಸುಡ್ತಾನೆ. ಬಟ್ಟೆ ಬರಿ ಇಂಥದ್ದು ಹಾಕಿಕೊಟ್ಟಾಗ ಅದನ್ನೂ ಸುಟ್ಟು ಹಾಕಿಬಿಡ್ತಾನೆ. ಅಗ್ನಿವರ್ಣ, ಅಗ್ನಿಯಂತೆ ಬೆಳಗುವ ಬಂಗಾರದ ವರ್ಣ ಪರಶುರಾಮಂದು ಅಂತ ಹೀಗೆ ಅವನ ಧ್ಯಾನ ಇದೆ. ಹೀಗೆ ಅಗ್ನಿ ಎಲ್ಲ ದೋಷಗಳನ್ನು ಪರಿಹಾರ ಮಾಡ್ತದೆ. ಹಾಗೆ ಸಾಧಕನೂ ಕೂಡ ತನ್ನ ದೋಷಗಳನ್ನು ತಾನು ಕಳ್ಕೋಬೇಕು, ತನ್ನ ಬಳಿ ಯಾರು ಬಂದಿದ್ದಾರೆ ಅವರ ದೋಷವನ್ನು ಕೂಡ ಕಳಿಬೇಕು, ಕಳೆದು ಹೀಗೆ ಅವರನ್ನು ಅನುಗ್ರಹಿಸಬೇಕು. ಅಗ್ನಿ ಬೇರೆ ಬೇರೆ ಕಡೆ ಒಂದೊಂದು ಥರದ ಅಗ್ನಿ. ಈಗ ನಮ್ಮ ಮನೆಯಲ್ಲಿ ನಾವು ಅಡುಗೆ ಮಾಡುವುದಾದ್ರೆ ಒಂದು ಬೆಂಕಿ ಪಟ್ಟಣ ತಗೊಂಡು ಕಡ್ಡಿ ಗೀರಿ ಅದರಿಂದ ಬೆಂಕಿ ತಯಾರು ಮಾಡ್ಕೋತೇವೆ. ಯಾಗದಲ್ಲಿಯೂ ಕೂಡ, ಯಜ್ಞದಲ್ಲಿಯೂ ಕೂಡ ಈಗೇನು ನಡೆದಿದೆ ಅಂದರೆ ಯಜ್ಞ ಕುಂಡವನ್ನು ತಯಾರು ಮಾಡಿ ಅಲ್ಲಿ ಕಟ್ಟಿಗೆ ಇತ್ಯಾದಿಗಳನ್ನ ಹಾಕಿ ಅಡುಗೆ ಮನೆಯಿಂದ ಒಂದಿಷ್ಟು ಅಗ್ನಿ ತಂದು ಅಲ್ಲಿ ಹೊತ್ತಿಸಿ ತಯಾರು ಮಾಡ್ತಾರೆ. ಆದರೆ ಇನ್ನೂ ಒಂದು ಪದ್ಧತಿ ಇದೆ, ಅರಣ್ಯ ಮಥನ ಅಂತಂತಾರೆ. ಅಶ್ವತ್ಥದ ಒಂದು ತುಣುಕು, ಅದಕ್ಕೊಂದು ಸಣ್ಣ ಯಂತ್ರೋಪಕರಣವೂ ಇರ್ತದೆ, ಒಂದು ಸಣ್ಣ ಚೌಕಾಕಾರದ ಒಂದು ಉಪಕರಣವೂ ಇರ್ತದೆ. ಅದು ಕೆಳಗೊಂದು ಕಟ್ಟಿಗೆ ಇರ್ತದೆ, ಮೇಲೆ ಅಶ್ವತ್ಥದ ಕಟ್ಟಿಗೆ ಇರ್ತದೆ, ಅಥವಾ ಕೆಳಗೆ ಅಶ್ವತ್ಥದ ಕಟ್ಟಿಗೆ ಇರಬಹುದು, ಅಥವಾ ಮೇಲೆ ಕೆಳಗೆ ಎರಡೂ ಅಶ್ವತ್ಥದ ಕಟ್ಟಿಗೆ ಇರಬಹುದು. ಆ ಕಟ್ಟಿಗೆಗೆ ಹಗ್ಗ ಕಟ್ಟಿರ್ತಾರೆ. ಮೊಸರು ಕಡಿತೀವಲ್ಲ, ಮೊಸರು ಕಡಿದಂತೆ ಚೆನ್ನಾಗಿ ಆ ಕಟ್ಟಿಗೆಯನ್ನು ಹಗ್ಗದಿಂದ ತಿಕ್ಕಿದರೆ, ಅದನ್ನು ತಿರುಗುವಂತೆ ಮಾಡಿದರೆ ಹೀಗೆ ಉದ್ದ ಕಡೆಗೋಲಿನಂತೆ ಉದ್ದ ಆಗಿರುವಂತಹ ದಂಡ ಕೆಳಗಿರುವ ಕಟ್ಟಿಗೆ ಜೊತೆಗೆ ಸಂಪರ್ಕ ಹೊಂದಿ ಚೆನ್ನಾಗಿ ತಿಕ್ಕಿ ಅಲ್ಲಿ ಬೆಂಕಿ ಹುಟ್ಟುತ್ತದೆ. ಅದನ್ನು ಒಂದು ಹತ್ತಿಗೆ ಹತ್ತಿಸ್ಕೊತಾರೆ. ಹತ್ತಿಗೆ ಹತ್ತಿಸ್ಕೊಂಡು ಅದನ್ನು ಎದ್ದೆ ಗುಂಡಕ್ಕೆ ಹಾಕ್ತಾರೆ. ಇದು ಬಹಳ ಪವಿತ್ರವಾದದ್ದು ಅಂತ. ಯಾಗದ ಅಗ್ನಿ ಅರಣ್ಯ ಮಥನಕ್ಕಿಂತ ಮುಂಚೆ ವ್ಯಕ್ತ ಆಗಿರೋದಿಲ್ಲ, ಕಾಣಿಸೋದಿಲ್ಲ. ಅದು ಅರಣ್ಯ ಮಥನ ಆದ್ಮೇಲೆ ವ್ಯಕ್ತ ಆಗ್ತದೆ. ಹಾಗೆ ಪರಮಾತ್ಮನನ್ನ ಸುಮ್ಮನೆ ಕೂತಲ್ಲೇ ವ್ಯಕ್ತ ಆಗೋದಿಲ್ಲ. ಪರಮಾತ್ಮನ ಹಾಗೆ ನಾವು ವ್ಯಕ್ತ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ಶಾಸ್ತ್ರದ ಮಥನ ಆಗಬೇಕು. ಗುರು ಶಿಷ್ಯರಿಬ್ಬರನ್ನು ಕೂಡ ಅರಣ್ಯಗಳು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ದೀರ್ಘಕಾಲ ಗುರು ಶಿಷ್ಯರಿಬ್ಬರು ಕೂಡ ಶಾಸ್ತ್ರದ ವಿಚಾರ ಮಾಡಿದರೆ ಆವಾಗ ಅಗ್ನಿ ಅಲ್ಲಿ ಹುಟ್ಟುತ್ತದೆ. ಭಗವಂತ ಎಂಬ ಅಗ್ನಿ ಆವಾಗ ಅಲ್ಲಿ ಹುಟ್ಟುತ್ತಾನೆ. ಹೀಗೆ ಭಗವಂತ ಆ ಅಗ್ನಿಯೊಳಗಿದ್ದು ಎಲ್ಲ ದೋಷಗಳನ್ನು ಪರಿಹರಿಸ್ತಾನೆ. ಮತ್ತೆ ಚೆನ್ನಾಗಿ ಶಾಸ್ತ್ರದ ಮಥನ ಆದಾಗ ಮಾತ್ರ ವ್ಯಕ್ತ ಆಗ್ತಾನೆ, ಹೇಗಲ್ಲ ಹಾಗೆ ಸಾಧಕನು ಕೂಡ ಬೂದಿ ಮುಚ್ಚಿದ ಕೆಂಡದಂತೆ ಇರಬೇಕು. ಯಾವತ್ತು ತಾನೊಬ್ಬ ದೊಡ್ಡ ಪಂಡಿತ ಅಂತ ಎಲ್ಲ ಕಡೆ ಹೇಳ್ಕೊಂಡು ಓಡಾಡೋದಲ್ಲ. ಬೂದಿ ಮುಚ್ಚಿದ ಕೆಂಡದಂತಿದ್ದು ಪ್ರಸಂಗ ಬಂದಾಗ ವ್ಯಕ್ತನಾಗಬೇಕು. ಯಾರು ಅವನ ಬಳಿ ಬಂದಿದ್ದಾರೆ ಅವರಿಗೊಂದಿಷ್ಟು ಅನುಗ್ರಹ ಮಾಡಿ ಅವ್ರು ಮುಂದೆ ಹೋಗಬೇಕು. ಇದು ಅವನ ಸಾಧಕನ ಗುಣ, ಅವನು ಕಲ್ತ್ಕೋಬೇಕಾದದ್ದು. ಮುಂದೆ ಚಂದ್ರ ಈ ಅವಧೂತನಿಗೆ 6ನೇ ಗುರು ಅಂತ ಹೇಳ್ತಾರೆ. ಚಂದ್ರ ಅಂದ್ರೆ ಚಂದ್ರ ದೇವತೆ ಒಬ್ಬ ಇದ್ದಾನೆ. ಅವನೊಳಗೆ ಹಯಗ್ರೀವ ರೂಪದ ಭಗವಂತ ಇದ್ದಾನೆ. ಅವನೊಳಗೆ ಧನ್ವಂತರಿ ಇದ್ದಾನೆ. ಹಂಸ ರೂಪದ ಭಗವಂತನು ಕೂಡ ಚಂದ್ರಮಂಡಲದಲ್ಲೇ ಇರ್ತಾನೆ. ಹೀಗೆ ಅದರೊಳಗಿರುವ ಭಗವಂತನಿಂದ ನಾವು ಕಲಿಬೇಕಾದದ್ದೇನು, ಅವನನ್ನು ಗುರುವಂತ ಭಾವಿಸಿ ಕಲಿಬೇಕಾದದ್ದೇನು ಅಂದರೆ, ಈ ಚಂದ್ರಮಂಡಲ ನಾವು ನೋಡ್ತೇವೆ. ಅದಕ್ಕೆ ಈ ಕೃಷ್ಣ ಪಕ್ಷದಲ್ಲಿ ಕ್ಷಯ, ಶುಕ್ಲ ಪಕ್ಷ ಬಂದಾಗ ಮತ್ತೆ ಅದರ ಬೆಳವಣಿಗೆ. ಆದರೆ ಚಂದ್ರನ ಮೂಲ ಸ್ವರೂಪದಲ್ಲಿ ಏನು ಧಕ್ಕೆ ಆಗೋದಿಲ್ಲ. ಆ ಚಂದ್ರನ ಮೂಲ ಸ್ವರೂಪ, ಅವನ ಚಂದ್ರ ದೇವತೆಯ ಶರೀರಕ್ಕೆ ಏನು ಧಕ್ಕೆ ಆಗೋದಿಲ್ಲ. ಅದರಂತೆ ಈ ಭಗವಂತ ಏನಿದ್ದಾನೆ ಅವನು ಕೂಡ ಈ ಜೀವನಲ್ಲಿ ನಮಗೆಲ್ಲ, ನಮ್ಮ ಶರೀರಕ್ಕೆ ಜನನ ಮರಣ ಮುಪ್ಪು ಇಂಥವೆಲ್ಲ ಆಗ್ತವೆ. ಏರುಪೇರ ಇದ್ದೆಲ್ಲ ಈ ಶರೀರಕ್ಕೆ, ಜೀವಕ್ಕಿಲ್ಲ. ಭಗವಂತನಿಗೂ ಅವಿಲ್ಲ. ಅದರಂತೆ ಚಂದ್ರನನ್ನು ನೋಡಿದರೆ, ಚಂದ್ರನಲ್ಲಿ ಅಂತರ್ಯಾಮಿಯಾದ ಭಗವಂತನನ್ನು ನೋಡಿದರೆ ಇವೆಲ್ಲ ಏರುಪೇರುಗಳು, ಇವೆಲ್ಲ ಸಂಸಾರದಲ್ಲಿ ಇದ್ದದ್ದೇ. ಅದನ್ನು ಮೂಲ ಸ್ವರೂಪಕ್ಕೆ ಅದು ಯಾವುದೂ ಇಲ್ಲ. ಮೂಲ ಸ್ವರೂಪಕ್ಕೆ ರೋಗವೂ ಇಲ್ಲ, ಭಯವೂ ಇಲ್ಲ ಅಂತ ಅನ್ನೋದನ್ನು ಕಲ್ತ್ಕೋಬೇಕು. ಅದನ್ನ ಸಂಸ್ಕೃತ ಸಾಹಿತ್ಯದಲ್ಲಿ ಬೇರೆ ಬೇರೆ ಥರ ಹೇಳ್ತಿರ್ತಾರೆ. ಅದನ್ನು ನಾವು ನೋಡಬೇಕು.
ಸಂಪದೋ ಮಹತಾಮೇವ ಮಹತಾಮೇವ ಚಾಪದಃ ವರ್ಧತೆ ಕ್ಷೀಯತೆ ಚಂದ್ರ ಮತ್ತು ತಾರಾಗಣ ಕ್ವಚಿತ್ ಅಂತ ಒಂದು ಸುಭಾಷಿತ. ಸಂಪತ್ತು ಏಳಿಗೆ ಅಭಿವೃದ್ಧಿ ಆಗೋದು ದೊಡ್ಡವರಿಗೆ ಆಗ್ತದೆ. ಏನಾದರೂ ಆಪತ್ತು ಬಂದರೆ ಸಂಕಟ ಬಂದರೆ ಅದು ಅವರಿಗೆ ಬರ್ತದೆ. ಅದನ್ನು ಎರಡನ್ನೂ ತಡ್ಕೋತಾರೆ ಅವರು ದೊಡ್ಡವರು. ಸಣ್ಣವರಿಗೆ ಅದನ್ನು ತಡ್ಕೊಳ್ಳಿಕ್ಕೂ ಆಗೋದಿಲ್ಲ, ಅವ್ರಿಗೆ ಅದು ಬರೋದೂ ಇಲ್ಲ. ಬರೋ ಆಪತ್ತು ಕಡಿಮೆ, ಸಂಪತ್ತು ಕಡಿಮೆ ಸಣ್ಣವರಿಗೆ. ಅದಕ್ಕೆ ನಕ್ಷತ್ರಗಳಿವೆಯಲ್ಲ, ನಕ್ಷತ್ರಗಳಿಗೆ ಯಾವತ್ತಾದರೂ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಂತಿದೆಯೇನೋ, ಹುಣ್ಣಿಮೆ ಅಮಾವಾಸ್ಯೆ ಅಂತಿದೆಯೇನೋ? ಇಲ್ಲ. ಅದಿರೋದು ಚಂದ್ರನಿಗೆ ಮಾತ್ರ. ಚಂದ್ರ ನಕ್ಷತ್ರಗಳಿಗಿಂತ ದೊಡ್ಡವನು. ಆ ಥರದ ದೃಷ್ಟಾಂತ. ಹಾಗೆ ಜೀವಮಾನದಲ್ಲಿ ಏರುಪೇರು ಇದ್ದದ್ದೇ. ಅವೆಲ್ಲ ನಮ್ಮ ಈ ದೇಹಕ್ಕೆ, ಭೌತ ದೇಹಕ್ಕೆ ಅವು ಸಂಬಂಧಪಡ್ತವೆ. ನಮ್ಮ ಮೂಲ ಸ್ವರೂಪಕ್ಕೆ ಅವಿಲ್ಲ, ಭಗವಂತನಿಗೂ ಅವಿಲ್ಲ. ಬಿಂಬನಾದ ಭಗವಂತನಿಗಿಲ್ಲ ಅಂದಮೇಲೆ ಪ್ರತಿಬಿಂಬವಾದ ನಮಗೂ ಕೂಡ ಅದೇನೂ ಇರೋದಿಲ್ಲ ಅನ್ನೋದನ್ನ ಕಲ್ತ್ಕೋಬೇಕು. ಇದು ಚಂದ್ರನಿಂದ, ಹಯಗ್ರೀವನಿಂದ ಮತ್ತು ಧನ್ವಂತರಿಯಿಂದ. ಚಂದ್ರನಲ್ಲಿ ವೈದ್ಯ ರೂಪನಾದ ಧನ್ವಂತರಿಯೇ ಇರ್ತಾನೆ, ಅವನೆಲ್ಲವನ್ನು ಕೂಡ ನೋಡ್ಕೊಳ್ತಾನೆ. ಇದು ಚಂದ್ರನಿಂದ ನಾವು ಕಲಿಬೇಕಾದಂಥ ಒಂದು ಸಂಗತಿ. ಸೂರ್ಯನಿಂದ ಏನು ಕಲಿಬೇಕು? ಸೂರ್ಯ 7ನೇ ಗುರು ಅಂತ. ಅದು ಏಳನೇ ಗುರು ಅಂದರೆ ಅದನ್ನು ಹೇಳ್ತಾರೆ. ಸೂರ್ಯ ವರ್ಷದ 12 ತಿಂಗಳು ಇರ್ತಾನೆ. ಅವನು ಉತ್ತರಾಯಣದಲ್ಲಿ ಪ್ರಖರವಾಗಿ ಉರಿತಾನೆ. ಬೇಸಿಗೆ ಬರೋದು ಆ ಉತ್ತರಾಯಣದಲ್ಲೇ. ಮುಂದೆ ಆ ಸಂದರ್ಭದಲ್ಲಿ ನೀರನ್ನು ಹೀರ್ಕೋತಾನೆ. ದಕ್ಷಿಣಾಯನ ಪ್ರಾರಂಭ ಆದಾಗ ಆವಾಗ ಈ ಭೂಮಿಗೆ ಮತ್ತಷ್ಟು ನೀರನ್ನ ಸುರಿಸ್ತಾನೆ. ಮಳೆಗಾಲ ಪ್ರಾರಂಭ ಆಗಿರುತ್ತೆ, ನೀರು ಸುರಿಸ್ತಾನೆ. ಇದು ಸೂರ್ಯ ಮಾಡುವಂಥ ಕೆಲಸ. ಅವನಿಗೆ ನೀರು ತನ್ನದು, ತನಗೆ ಉಪಯೋಗ ಮಾಡ್ಕೋಬೇಕು ಅಂತನ್ನುವಂಥ ಅಭಿಮಾನ ಏನೂ ಇರೋದಿಲ್ಲ. ಹಾಗೆ ಯೋಗಿನೂ ಕೂಡ ತನ್ನ ಈ ಪ್ರಸಂಗ ಬಂದಾಗ ತಿಂತಾನೆ, ಉಣ್ತಾನೆ. ಯೋಗಿ ಸಾಧಕ ಕೆಲವು ಸರಿ ಪ್ರಸಂಗ ಇಲ್ಲದೆ ಇದ್ದಾಗ ಅದನ್ನು ತಿರಸ್ಕಾರನೂ ಮಾಡ್ತಾನೆ, ಬಿಡ್ಲಿಕ್ಕೆ ತಯಾರಿರ್ತಾನೆ. ಎರಡಕ್ಕೂ ಸಿದ್ಧ ಇರ್ತಾನೆ. ಮತ್ತೆ ಸೂರ್ಯ ಅಂದರೆ ಸೂರ್ಯನಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತ, ಅವನಿಂದ ನಾವು ಕಲಿಬೇಕಾದದ್ದು. ಅವನಿಂದ ಕಲಿತ್ರೆ ಅವನು ನಮಗೆ ಆರೋಗ್ಯನೂ ಕೊಡ್ತಾನೆ, ಹಾಗೆ ಜ್ಞಾನವನ್ನು ಕೊಡ್ತಾನೆ. ಹೀಗೆ ಸೂರ್ಯನಲ್ಲಿ ಅಂತರ್ಯಾಮಿಯಾದ ಆ ಭಗವಂತ, ಅವನಿಂದ ನಾವು ಕಲಿಬೇಕಾದಂಥ ಸಂಗತಿ ಅದು. ನೀರಿನೊಳಗೆ ನೋಡಿದರೆ ಆ ನೀರಿನೊಳಗೆ ಸೂರ್ಯನ ಪ್ರತಿಬಿಂಬ ಕಾಣಿಸ್ತದೆ. ಹಾಗೆ ಈ ಭಗವಂತನೂ ಕೂಡ ನಮ್ಮ ಎಲ್ಲರ ದೇಹದಲ್ಲಿ ಅವನು ಒಳಗಿದ್ದಾನೆ. ಜೀವ ಶರೀರದಲ್ಲಿ ಜೀವನ ಜೊತೆಗೇ ಇರ್ತಾನೆ. ಜೀವನ ಹಾಗೆ ಕಾಣಿಸ್ತಾನೆ. ಆದರೆ ಜೀವನಿಗಿರುವಂತಹ ಸಂಕಟ, ಬಳಲುವಿಕೆ ಅದ್ಯಾವುದೂ ಅವನಿಗಿರೋದಿಲ್ಲ. ಜೀವನ ಜೊತೆಗಿದ್ರೂ ಕೂಡ ಏನು ಸಂಕಟ, ದುಃಖ, ಏರುಪೇರಾದರೂ ಇವನಿಗಾಗ್ತದೆ ಹೊರತು ಆ ಜೀವಕ್ಕೇನೂ ಆಗೋದಿಲ್ಲ. ಅಲ್ಲಿ ನೀರಿನೊಳಗೆ ಸೂರ್ಯಮಂಡಲ ಕಾಣಿಸ್ತಿರ್ತದೆ. ನೀರು ಕಲುಷಿತ ಆದರೆ ಮಂಡಲವೂ ಕಲಕಾಗಿ ಕಾಣಿಸ್ತದೆ. ನೀರು ಸ್ವಚ್ಛ ಇದ್ದರೆ ಮಂಡಲವು, ಸೂರ್ಯಮಂಡಲನೂ ಚೆನ್ನಾಗಿ ಕಾಣಿಸ್ತದೆ. ಆದರೆ 3 ಸೂರ್ಯನಿಗೆ ಏನಾದರೂ ಆಯ್ತಾ? ಏನೂ ಆಗಲಿಲ್ಲ. ಮೇಲಿರೋ ಸೂರ್ಯನಿಗೆ ಏನೂ ಆಗಲಿಲ್ಲ. ಇದು ನಾವು ಆ ಸೂರ್ಯನಿಂದ ಕಲಿಯಬೇಕಾದಂತಹ ಸಂಗತಿ. ಯಾವಾಗ ಏನು ಸ್ವೀಕಾರ ಮಾಡಬೇಕು, ಯಾವಾಗ ಏನು ಬಿಡಬೇಕು ಅನ್ನುವುದೆಲ್ಲವೂ ಕೂಡ ಹೀಗೆ ನಾವು ತಿಳ್ಕೊಳ್ಬೇಕು. ಮುಂದೆ ಪಾರಿವಾಳ ಅನ್ನೋದು ಅವಧೂತನಿಗೆ 8ನೇ ಗುರು. ಪಾರಿವಾಳ ಅಂದರೆ ಅದೊಂದು ಪಕ್ಷಿ. ಪಕ್ಷಿಯೊಳಗೂ ಭಗವಂತ ಇದ್ದಾನೆ, ಪ್ರಾಣಿಗಳೊಳಗಿದ್ದಾನೆ, ಮನುಷ್ಯರೊಳಗಿದ್ದಾನೆ, ಎಲ್ಲ ಕಡೆ ಇದ್ದೇ ಇದ್ದಾನೆ. ಭಗವಂತನನ್ನು ಕೂಡ ಒಂದು ಪಕ್ಷಿ ಅಂತ ಹೇಳ್ತಾರೆ. ಜಗವೆಂಬೋ ಗಿಡ ಹುಟ್ಟೈತೆ, ಅದರೊಳಗೆ 2 ಪಕ್ಷಿಗಳ ಇದ್ದಾವೆ. ಒಂದು ಜೀವ, ಒಂದು ಪರಮಾತ್ಮ. ಜೀವ ಇದು ತಿಂತಾನೇ ಇದೆ, ಅದು ಸಂಸಾರ ಮಾಡ್ಕೋತದೆ, ಸಂಸಾರಕ್ಕಾಗಿ ದುಡಿತದೆ, ಹಣ ಗಳಿಸ್ತದೆ, ಮತ್ತು ಅದನ್ನು ಅನುಭವಿಸ್ತದೆ, ದಣಿತದೆ. ಇಷ್ಟಾದರೂ ಅದೇನು ಆರಾಮಾಗಿದೆಯಾ? ಇಲ್ಲ. ದೈಹಿಕವಾಗಿ, ಮಾನಸಿಕವಾಗಿ ಅದು ಯಾವತ್ತೂ ಬಳಲಿಕೊಂಡೇ ಇರ್ತದೆ. ಆದರೆ ಇನ್ನೊಂದು ಹಕ್ಕಿ, ಈ ದೇಹದೊಳಗಿರುವ ಮತ್ತೊಂದು ಹಕ್ಕಿ ಇದೆಯಲ್ಲ, ಭಗವಂತ ಅನ್ನೋ ಹಕ್ಕಿ, ಅದೇನು ನಮ್ಮಂತೆ ಕರ್ಮ ಮಾಡಬೇಕಾದ ಅನಿವಾರ್ಯತೆ ಏನೂ ಅದಕ್ಕಿಲ್ಲ. ಆದರೂ ಅದು ಕರ್ಮ ಮಾಡ್ತಿರ್ತದೆ. ಕರ್ಮ ಮಾಡಿದ್ರೆ ಫಲವಾಗಿ ಏನಾದರೂ ಸುಖ ದುಃಖ ಅದು ಅನುಭವಿಸಬೇಕಾಗಿದೆಯಾ? ಏನೂ ಇಲ್ಲ ಅದಕ್ಕೆ. ಆದರೂ ಅದು ಆರಾಮವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಎಲ್ಲ ರೀತಿಯಿಂದಲೂ ಪರಿಪೂರ್ಣವೇ ಅದು. ಭಗವಂತ ಎಂಬ ಹಕ್ಕಿ ಪರಿಪೂರ್ಣ, ಜೀವ ಎಂಬ ಹಕ್ಕಿ ಅಪರಿಪೂರ್ಣ. ಹೀಗೆ ಭಕ್ತಿಯೊಳಗೂ ಭಗವಂತ ಇದ್ದಾನೆ. ಸರಿ, ಪಾರಿವಾಳದಿಂದ ಏನು ತಿಳ್ಕೋಬೇಕು ಅದನ್ನೆಲ್ಲಿ ಹೇಳ್ತಾರೆ. ಪಾರಿವಾಳದ ಕಥೆ ಅಂದರೆ ನಿಮ್ಮ ಕಥೆಯೇ. ಒಂದು ಪಾರಿವಾಳ ಇತ್ತು. ಅದಕ್ಕೆ ಯುಕ್ತ ವಯಸ್ಸಿನಲ್ಲಿ
ಹೆಣ್ಣೊಂದು ಜೊತೆಗೂಡಿತು. ಆದರೆ ಸಂಸಾರದಲ್ಲಿ ಅತಿಯಾದ ಆಸಕ್ತಿ ಮಾಡಿ ಮಾಡಿ ಒಂದು ಬಾರಿ ಆ ಪಾರಿವಾಳ ಹಾನಿಗೀಡಾಯಿತು. ಹೀಗೆ ಮಾಡಬಾರ್ದು ಅನ್ನೋದನ್ನು ಸಾಧಕ ತಿಳ್ಕೋಬೇಕು. ಸಂಸಾರದಲ್ಲಿ ಎಷ್ಟಿರಬೇಕೋ ಅಷ್ಟೇ ಇರಬೇಕು. ಆಲದ ಎಲೆ ಮೇಲೆ ನೀರಿನಂತೆ ಅಂಟಿಕೊಳ್ಳದೆ ಸಂಸಾರದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಅದನ್ನೇ ಈ ಕಥೆಯನ್ನು ವಿವರವಾಗಿ ಹೇಳ್ತಾರೆ. ಒಂದು ಕಾಡು, ಅಲ್ಲೊಂದು ಮರದ ಮೇಲೊಂದು ಗೂಡು. ಹೆಣ್ಣು ಪಾರಿವಾಳದ ಜೊತೆಗೆ ಕೆಲವು ಕಾಲ ವಾಸ ಮಾಡಿತು. ಪರಸ್ಪರ ಪ್ರೀತಿ ಅವಕ್ಕೆ. ಬೆಸದ ಹೃದಯ, ನೋಟಕ್ಕೆ ನೋಟ, ಮೈಗೆ ಮೈ, ಬುದ್ಧಿಗೆ ಬುದ್ಧಿ. ದಾಂಪತ್ಯ ಅಂದರೆ ಸರ್ವಾಂಗ ಸಾಮರಸ್ಯ. ಅದು ಎಲ್ಲ ಥರದ ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಏಕೀಭೂತರಾಗಿರ್ತಾರೆ ದಂಪತಿಗಳು. ಒಟ್ಟಿಗೆ ಮಲಗ್ತಾ ಇದ್ವು, ಒಟ್ಟಿಗೆ ಕೂಡ್ತಾ ಇದ್ವು, ಒಟ್ಟಿಗೆ ವಿಹಾರ ಮಾಡ್ತಾ ಇದ್ವು, ನಿಲ್ತಾ ಇದ್ವು, ಮಾತಾಡ್ತಿದ್ವು, ಉಣ್ತಾ ಇದ್ವು, ಒಟ್ಟಿಗೆ ಜೊತೆಯಾಗಿದ್ದು ಅಲ್ಲಲ್ಲಿ ಕಾಡಿನಲ್ಲಿ ವಿಹಾರ ಮಾಡ್ತಾ ಇದ್ವು. ಹೆಣ್ಣು ಏನೇ ಬಯಸಲಿ ಗಂಡು ತಂದು ಹಾಕ್ತಿತ್ತು. ಅಷ್ಟು ಅಭಿಮಾನ ಹೆಣ್ಣಿನ ಮೇಲೆ. ಕಷ್ಟಪಟ್ಟಾದ್ರೂ ತಂದಿಡ್ತಿತ್ತು. ಹೆಣ್ಣು ಒಂದು ಬಾರಿ ಚೊಚ್ಚಲ ಗರ್ಭ ಧರಿಸಿತ್ತು. ಪ್ರಸವ ಕಾಲ ಬಂತು. ಆ ಪತಿಯ ಸಮೀಪದಲ್ಲೇ ಗೂಡಿನಲ್ಲಿ ಮೊಟ್ಟೆಗಳನ್ನು ಹಾಕಿತ್ತದು. ಆ ಮೊಟ್ಟೆಗಳಲ್ಲಿ ಕ್ರಮವಾಗಿ ಸಣ್ಣ ಸಣ್ಣ ಎಳೆ ಎಳೆ ಮರಿಗಳು ಹುಟ್ಟಿದವು. ಆ ಮರಿಗಳ ಬಗ್ಗೆ ಭಾರಿ ಪ್ರೀತಿ ಈ ಗಂಡ ಹೆಂಡತಿಗೆ. ಆ ಮರಿಗಳು ಚಿಲಿಪಿಲಿ ಗುಟ್ಟೋದನ್ನು ಕೇಳಿ ಆನಂದ ಪಡ್ತಿದ್ದವು. ಅದಕ್ಕೆ ಸ್ಪಂದಿಸ್ತಾ ಇದ್ದವು ಇವು ಕೂಡ. ಹೀಗೆ ತುಂಬ ಸುಂದರವಾದ ಒಂದು ಕುಟುಂಬ ಅದು ನಡೆದಿತ್ತು. ನೋಡ್ತಾರೆ, ಚಿಕ್ಕ ಮಕ್ಕಳ ಸ್ಪರ್ಶ ಅಂತ ಅನ್ನೋದು ಏನಿದೆಯಲ್ಲ, ಅದು ತುಂಬ ಆಪ್ಯಾಯಮಾನವಾದ ಸ್ಪರ್ಶ. ದೊಡ್ಡವರ ಸ್ಪರ್ಶ ಆದರೆ ಸ್ವಲ್ಪ ಹೊರಟಿರ್ತದೆ. ಚಿಕ್ಕ ಮಕ್ಕಳ ಸ್ಪರ್ಶ ತುಂಬ ಮೃದುವಾದ ಸ್ಪರ್ಶ. ಅದರಲ್ಲಿಯೂ ಆ ಎಳೆ ಹಕ್ಕಿಗಳು, ಅದರ ಸ್ಪರ್ಶ, ಅದರ ಕೂಗುವ ಶಬ್ದ, ಅವು ಜಿಗದಾಡ್ತಾ ನೆಗೆದಾಡ್ತಾ ಹೊರಗೆ ಹೋಗ್ತವೆ, ಒಳಗೆ ಬರ್ತವೆ, ಅದ್ರ ಚಿನ್ನಾಟ, ಅದನ್ನ ನೋಡಿ ತಂದೆ ತಾಯಂದ್ರಿಗೆ ಭಾರಿ ಆನಂದ. ಹೀಗೆ ಮೋಹ ಹೊಂದಿದವು ಎರಡೂ ತಂದೆ ತಾಯಿ. ಮರಿಗಳನ್ನು ಸಾಕಿದವು. ಒಂದ್ಸರಿ ಆ ಮರಿಗಳು ದೊಡ್ಡವಾದ್ಮೇಲೆ ಅವಕ್ಕೆ ಸಮೀಪದಲ್ಲೆಲ್ಲೂ ಆಹಾರ ಸಿಗಲಿಲ್ಲ. ದೂರದಿಂದ ಆಹಾರ ತರಬೇಕಾಗ್ತಿತ್ತು. ಆಹಾರ ತಂದು ಗುಟುಕು ಕೊಡ್ಬೇಕಲ್ಲ ಅದು. ಕಾಡಿನಲ್ಲಿ ಎಲ್ಲರೂ ದೂರ ಸಂಚಾರ ಮಾಡಿದವು. ಈ ಕಡೆ ಆ ಮರಿಗಳು ಗೂಡಿನ ಹತ್ರನೇ ಇದ್ದವು. ಸ್ವಲ್ಪ ಸ್ವಲ್ಪ ಓಡಾಡ್ಲಿಕ್ಕೆ ಬರ್ತಿತ್ತು, ಆದರೆ ದೂರ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಅವಕ್ಕೆ. ಅಲ್ಲೊಬ್ಬ ಬೇಡ್ರವನು ಬಂದ, ಅವನು ಬೆಲೆ ಬೀಸಿ ಹಿಡಿದ. ಅಷ್ಟರಲ್ಲಿ ಆ ಜೋಡಿ ಹಕ್ಕಿಗಳು, ಗಂಡ ಹೆಂಡತಿ, ಗೂಡಿನ ಹತ್ರ ಬಂದವು. ನೋಡ್ತವೆ, ಎಳೆ ವಯಸ್ಸಿನ ಮರಿಗಳೆಲ್ಲ ಆ ಗೂಡಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿವೆ. ಪಾಪ ಅವು ಗೊತ್ತಿಲ್ಲ. ದೊಡ್ಡ ಹಕ್ಕಿಗಳಿಗಾದ್ರೂ ಬಂದಿರೋ ಆಪತ್ತು ಗೊತ್ತಾಗ್ತದೆ, ಅವು ಎಚ್ಚರದಿಂದ ಇರ್ತವೆ. ಇವಕ್ಕೆ ಅದಕ್ಕೆ ಎಚ್ಚರ ಇಲ್ಲ. ಪಾಪ ತುಂಬ ಸಂಕಟಪಟ್ಟಿತ್ತು ಆ ಹೆಣ್ಣು. ಅವುಗಳ ಹತ್ರ ಹೋಯಿತು. ಮಕ್ಕಳ ಮಮತೆ ಅನ್ನೋದು ಅಸಾಧಾರಣ ಮಮತೆ. ಹೆಣ್ಣು ಪಾರಿವಾಳ ಮಕ್ಕಳಿಗೆ ಸಿಕ್ಕ ಬಂದ ಸಂಕಟವನ್ನು ನೋಡಿ ಮೈ ಮರೆತು ತಾನು ಅವ್ನು ಬಿಡಿಸ್ಲಿಕ್ಕೆ ಹೋಗಿ ಬಲೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತು. ಒಂದ್ಸರಿ ಅಲ್ಲಿ ಕಾಲಿಟ್ಬಿಟ್ರೆ ಮುಗಿದೋಯ್ತು, ಮತ್ತೆ ಅಲ್ಲೇ ಸಿಕ್ಕಾಕೊಂಡ್ಬಿಡ್ತು. ಇದನ್ನು ಗಂಡು ಪಾರಿವಾಳ ನೋಡಿತು. ಪ್ರೀತಿಯ ಮರಿಗಳು ಬಲೆಯಲ್ಲಿ ಸಿಕ್ಕಾಕೊಂಡಿವೆ. ತನ್ನ ಪ್ರಾಣವೇ ಆದ ಹೆಣ್ಣು ಅದೂ ಬಲೆಯಲ್ಲಿ ಸಿಕ್ಕಾಕೊಂಡಿದೆ. ತುಂಬ ಹಲುಬಿತು, ಗೋಳಾಡಿತು. ನೋಡಿ ಎಂಥ ಕಷ್ಟ ಬಂತು ನನಗೆ. ನನ್ನ ಪುಣ್ಯ ಎಂಥದ್ದು, ಅಲ್ಪ ಪುಣ್ಯ ನಂದು. ಒಳ್ಳೆ ಅದೃಷ್ಟವೂ ಇಲ್ಲ, ಸಂಸಾರದಲ್ಲಿ ಇನ್ನೂ ತೃಪ್ತಿ ಆಗಿಲ್ಲ, ಮಕ್ಕಳು ದೊಡ್ಡವರಾಗಿಲ್ಲ. ಧರ್ಮ, ಅರ್ಥ, ಕಾಮ ಇದಕ್ಕೆ ಸಾಧನವಾದ ನನ್ನ ಈ ಗೃಹಸ್ಥಾಶ್ರಮ. ಆದರೆ ಅದು ಇವು ನಷ್ಟ ಆಗೋ ಪ್ರಸಂಗ ಬಂದ್ಬಿಟ್ಟಿದೆ. ಹೆಂಡತಿ ಹೋದ್ರೆ ಗತಿ ಏನು? ನನ್ನ ಹೆಂಡತಿ ತುಂಬ ಒಳ್ಳೆಯವಳು, ಅನುರೂಪಳು, ಅನುಕೂಲಳು, ಒಳ್ಳೆ ಬುದ್ಧಿ. ಇವತ್ತು ನನ್ನೊಬ್ಬನ್ನೇ ಬಿಟ್ಟು ಅವಳು ಇವತ್ತು ಮಕ್ಕಳ ಜೊತೆಗೆ ಸ್ವರ್ಗಕ್ಕೆ ಹೋಗೋಳಿದ್ದಾಳೆ. ಇನ್ನು ಅಲ್ಲಿ ಬಂದರೆ ಬಿಡಿಸೋರು ಯಾರ? ಅವನಿಗೆ ಎಲ್ಲರನ್ನೂ ತೊಗೊಂಡೇ ಹೋಗ್ತಾನೆ ಮನೆಗೆ. ಎಲ್ಲರನ್ನೂ ಕತ್ತರಿಸಿ ಅದು ಮಾಂಸ ಉಪಯೋಗ ಮಾಡಿಬಿಡ್ತಾನೆ. ಇದೊಂದೇ ಹಾಳು ಗೂಡಿನಲ್ಲಿ, ಬಣಗುಟ್ಟು ಗೂಡಿನಲ್ಲಿ ನಾನೊಬ್ಬ ಇದ್ದೇನು ಮಾಡಬೇಕು ಅಂತ ವಿಲಾಪ ಮಾಡ್ತಾ, ಇದು ಕೂಡ ನೋಡ್ತಾ ನೋಡ್ತಾ ತಾನೂ ಅದೇ ಬಲಿಯಲ್ಲಿ ಹೋಗಿ ಸಿಕ್ಕಿಬಿತ್ತು. ಅಷ್ಟೊತ್ತಿಗೆ ಅವನು ಬೇಡ್ರವನು ಬಂದ. ಪಾರಿವಾಳ, ಅದರ ಹೆಣ್ಣು, ಅದರ ಮಕ್ಕಳು ಎಲ್ಲರನ್ನೂ ಕರ್ಕೊಂಡು ಆನಂದದಿಂದ ಮನೆಗೆ ಹೋಗಿಬಿಟ್ಟ. ಇದು ಪಾರಿವಾಳದ ಕಥೆ. ಹಾಗೆ ಈ ಗೃಹಸ್ಥ ಒಬ್ಬ ವ್ಯಕ್ತಿ, ಅವನ ಕಥೆ ಏನಂದ್ರೆ, ಸಂಸಾರದಲ್ಲಿ ಇನ್ನೂ ತೃಪ್ತಿ ಆಗಿರೋದಿಲ್ಲ, ಸುಖ ಭೋಗ ಬೇಕು ಬೇಕು ಅಂತ ಬಯಸ್ತಿರ್ತಾನೆ. ಪಾರಿವಾಳದಂತೆ ನಷ್ಟ ಆಗಿ ಹೋಗ್ತಾನೆ. ಇದನ್ನು ಗಮನಿಸ್ಬೇಕು.
ನಮ್ಮ ಈ ಶರೀರ ಇದೆಯಲ್ಲ, ನಮ್ಗೆ ಈ ದೊರೆತ ಶರೀರ, ಯಃಪ್ರಾಪ್ತ ಮಾನುಷಂ ಲೋಕಂ ಮುಕ್ತಿದ್ವಾರಂ ಅಪಾವೃತಂ. ವಸ್ತುತಃ ನಮ್ಗೆ ಈ ಸಿಕ್ಕ ಶರೀರ ಇದು ಮುಕ್ತಿಗೊಂದು ಸೋಪಾನ ಇದೆ. ನಮ್ಮ ಈ ಮಾನುಷ ಶರೀರವನ್ನು ನಾವು ಉಪಯೋಗ ಮಾಡಿಕೊಂಡ್ರೆ ಮುಕ್ತಿನೇ ದೊರೀತದೆ. ಸರಿಯಾಗಿ ಉಪಯೋಗ ಮಾಡ್ಕೊಳ್ಬೇಕಷ್ಟೆ. ಆದರೆ ನಾವು ಈ ಶರೀರವನ್ನು ಕಾಮೋಪಭೋಗಕ್ಕೆ ಉಪಯೋಗ ಮಾಡಿಬಿಡ್ತೇವೆ, ಅದರಿಂದ ಬಿದ್ದು ಹಾಳಾಗಿ ಹೋಗ್ತೇವೆ ಅಂತದ 7ನೇ ಅಧ್ಯಾಯದಲ್ಲಿ. ಮುಂದೆ 8ನೇ ಅಧ್ಯಾಯ, ಅಲ್ಲಿ ಗುರುಗಳನ್ನು ನೋಡ್ತೇವೆ. ಈ ಹೆಬ್ಬಾವು ಅದು ನನಗೆ 9ನೇ ಗುರು ಆ ಅವಧೂತ ಕಥೆ ಹೇಳಿದೆ. ಸುಖ ಅನ್ನೋದು ಜೀವನದಲ್ಲಿ ಸಿಕ್ಕೇ ಸಿಗ್ತದೆ, ಆಹಾರವೂ ಕೂಡ ಸಿಕ್ಕೇ ಸಿಗ್ತದೆ. ಅದಕ್ಕೆ ನಾವೇನು ವಿಶೇಷ ಪ್ರಯತ್ನ ಪಡಬೇಕಾಗಿಲ್ಲ. ಎಲ್ಲ ಈ ಜಗತ್ತಿನಲ್ಲಿರುವ ಯಾವ ಪ್ರಾಣಿಯೂ ಪಕ್ಷಿಯೂ ಕೂಡ ಜೀವನಕ್ಕಾಗಿ ತುಂಬ ಪರದಾಡಿದ್ದಿಲ್ಲ, ಯಾವ ಪ್ರಾಣಿಯೂ ಉಪವಾಸ ಹೊತ್ತದ್ದಿಲ್ಲ. ಆದರೆ ಮನುಷ್ಯನಿಗೆ ಮಾತ್ರ ನಿರುದ್ಯೋಗ, ಅರೆ ಉದ್ಯೋಗ, ಅಥವಾ ನಮಗಿನ್ನೂ ಹೊಟ್ಟೆಪಾಡಿಗೆ ಇನ್ನೂ ಬೇಕು, ಮತ್ತೂ ಬೇಕು, ಮಕ್ಕಳಿಗೆ ಬೇಕು, ಮೊಮ್ಮಕ್ಕಳಿಗೆ ಬೇಕು ಅಂತ ದುರಾಸೆ. ಸುಖ ಅನ್ನೋದು ಹೀಗೆ ಎಲ್ಲಿಯಾದರೂ ಸಿಕ್ಕೇ ಸಿಗ್ತದೆ. ಆ ಸುಖಕ್ಕಾಗಿ ಇಷ್ಟೆಲ್ಲ ಪ್ರಯತ್ನ ಪಡ್ಬೇಕಾ? ನೋಡಿ, ಹೆಬ್ಬಾವು ನೋಡ್ರಿ, ಒಂದು ಕಡೆ ಬಿದ್ದಿರ್ತದೆ, ಏನೋ ಒಂದು ಸಿಗ್ತದೋ ಆಹಾರ, ಅದನ್ನು ನುಂಗೇ ಬಿಡ್ತದೆ. ದೊಡ್ಡದಿರಲಿ ಸಣ್ಣದಿರಲಿ, ತುಂಬ ರುಚಿಕರವಾದ್ದೇ ಬೇಕು ಅಂತ ಏನಾರು ಅಂತದ? ಏನೂ ಇಲ್ಲ. ದೈವವಶಾತ್ ಆಹಾರ ಸಿಗದೆ ಹೋದರೆ ಹಾಗೆ ಬಿದ್ದಿರ್ತದೆ ದೀರ್ಘಕಾಲ. ಉಳಿದ ಪ್ರಾಣಿಗಳಿಗೆ ಆ ಥರ ಬಿದ್ದಿರ್ಲಿಕ್ಕೆ ಆಗೋದಿಲ್ಲಂತೆ. ಆದರೆ ಈ ಕೆಲವು ಪ್ರಾಣಿಗಳು ಆಹಾರ ಇಲ್ಲದೇ ದೀರ್ಘಕಾಲ ಇರ್ತವೆ. ಹೀಗೆ ಹೆಬ್ಬಾವು ಮಲಗಿರ್ತದೆ. ಅದರಂತೆ ಜ್ಞಾನಿಯೂ ಕೂಡ ಏನು ಸಿಗ್ತದೆ ತಾನಾಗೆ ತನ್ನ ಬಳಿಗೆ ಏನು ಬಂದಿರ್ತದೆ, ಅಜಗರ ವೃತ್ತಿ ಅಂತಾರೆ ಇದನ್ನು. ಮಧುಕರ ವೃತ್ತಿ ಇದ್ದಂಗೆ ಅಜಗರ ವೃತ್ತಿ. ಏನು ಸಿಗ್ತದೋ ಅದನ್ನು ತಾನಾಗೆ ಸ್ವೀಕಾರ ಮಾಡ್ತಾನೆ. ಅದಕ್ಕಾಗಿ ವಿಶೇಷ ಪ್ರಯತ್ನ ಏನು ಪಡೋದಿಲ್ಲ. ನನಗೆ ಕೊಡಬೇಕು, ಕೊಡಿ ಅಂತ ಕೇಳೋದಿಲ್ಲ ಯಾರನ್ನ. ಇದನ್ನೇ ನಾವು ತಿಳಿಬೇಕಾದ್ರೆ, ಯಾವ ಹೆಬ್ಬಾವು ಕೂಡ ಉಪವಾಸದಿಂದ ಸತ್ತದ್ದೇನಾದರೂ ಇದೆಯಾ? ಯಾವ ಜೀವವು, ಯಾವ ಪ್ರಾಣಿ ಪಕ್ಷಿಯೂ ಉಪವಾಸದಿಂದ ಸತ್ತಿಲ್ಲ. ಎಲ್ಲ ನಡೆದೇ ನಡೀತದೆ. ಆದ್ರೆ ನಮ್ಮ ದುರಾಸೆ ಮಾತ್ರ ತಪ್ಪಿಲ್ಲ. ಮುಖ್ಯವಾಗಿ ಇದನ್ನು ಹೇಳಿದ್ದು ಮುನಿಗೆ. ಎಲ್ಲರೂ ಜನಸಾಮಾನ್ಯರೆಲ್ಲರೂ ಕೂಡ ಹೆಬ್ಬಾವಿನಂತೆ ಮತ್ತೊಂದು ಏನೋ ಇರಬೇಕಂತಿಲ್ಲ, ಅದು ಆಗೋ ಕೆಲಸವೂ ಅಲ್ಲ. ಮುಖ್ಯವಾಗಿ ಒಬ್ಬ ಸಾಧಕನಾದವನು ಎಚ್ಚರದಿಂದ ಬದುಕಬೇಕು, ಅದನ್ನು ಹೇಳ್ತಾರೆ. ಇದು ಭಗವಂತನ ಸನ್ನಿಧಾನ ಪಾತ್ರವಾದ ದೇಹ ಇದು. ಅದಕ್ಕಾಗಿ ಶಯಾನೋ ವೀತನಿದ್ರಶ್ಚ ನೇಹೇತ ಇಂದ್ರಿಯವಾನಪಿ. ಹೊಟ್ಟೆಪಾಡಿಗಾಗಿ ಕರ್ಮ ಮಾಡೋದು ಬೇಕಾಗಿಲ್ಲ ಸಾಧಕನಿಗೆ. ನಾವು ನೀವು ಹೊಟ್ಟೆಪಾಡಿಗಾಗಿ ಏನಾದ್ರು ಒಂದು ದುಡಿಬೇಕು, ಹೆಚ್ಚಾಗಲಿ ಕಡಿಮೆ ಆಗಲಿ ದುಡಿತಿರ್ಬೇಕು. ಸಾಧಕನಾದವನು ಅದನ್ನು ಮಾಡಬೇಕಾಗಿಲ್ಲ. ದೊಡ್ಡ ಸಾಧಕ, ಭಾಳ ದೊಡ್ಡ ಸ್ಟ್ಯಾಂಡರ್ಡಿಗೆ ಹೋದವನು ಅದನ್ನು ಮಾಡಬೇಕಾಗಿಲ್ಲ. ಅವನು ತಾನಾಗೆ ಭಗವಂತ ಒದಗಿಸ್ತಾನೆ ಎಲ್ಲನೂ ಕೂಡ. ಮುಂದೆ ಸಮುದ್ರ ಅನ್ನೋದು ಅವಧೂತನಿಗೆ 10ನೇ ಗುರು. ಸಮುದ್ರ ಎಷ್ಟು ಆಳವಾಗಿರ್ತದೆ, ಅದರೊಳಗೆ ಪ್ರವೇಶ ಮಾಡ್ಲಿಕ್ಕೆ ಆಗ್ತದೆ? ಬೇಕಾಬಿಟ್ಟು ಒಳಗೆಲ್ಲೋ ಹೋಗಿ ಹುಡುಗಾಟ ಆಡಿಬಿಡ್ತೀನಿ ಅನ್ನೋ ಹಂಗಿರೋದಿಲ್ಲ. ಹಾಗೆ ಮುನಿಯೂ ಕೂಡ ಸಮುದ್ರದಂತೆ ಇರಬೇಕು. ಇಲ್ಲಿ ಹಿಂದೆ ಪಾರಿವಾಳದ ಬಗ್ಗೆ ನಾವು ನೋಡಿದ್ವಿ. ಪಾರಿವಾಳದಲ್ಲಿ ಹಕ್ಕಿ ರೂಪದಿಂದ ಭಗವಂತನೇ ಇರ್ತಾನೆ. ಅವನು ಭಗವಂತನು ಒಂದು ಹಕ್ಕಿಯೇ, ಅವನನ್ನು ಸುಪರ್ಣ ಅಂತ ಹೇಳ್ತಾರೆ ಅಂತ ನೋಡಿದ್ವಿ. ಹೆಬ್ಬಾವು ಅಂತ ಬಂತು. ಹೆಬ್ಬಾವಿನಲ್ಲಿ ಕೂಡ ಭಗವಂತನೇ ಇರ್ತಾನೆ. ಅವನು ಈಗ ನಾವು ಅವಧೂತ ಉಪಾಖ್ಯಾನ ಕೇಳ್ತಿದ್ದೀವಲ್ಲ, ಇದೇ ಥರ ಸ್ವಯಂ ಭಗವಂತನೂ ಕೂಡ ಈ ಎಲ್ಲದರೊಳಗೂ ಇದ್ದೇ ಇದ್ದಾನೆ. ಮತ್ತೆ ಹಿಂದೆ ಅವನು ಜಡಭರತನ ತಂದೆ ಆಗಿದ್ನಲ್ಲ, ಅವನು ಋಷಭದೇವ ಅಂತ ಆಗಿದ್ನಲ್ಲ, ಆ ಋಷಭದೇವ ಆಗಿದ್ದಾಗ ತಾನೂ ಕೂಡ ಅವಧೂತ ಚರ್ಯೆಯನ್ನು ತೋರಿಸಿದವನೇ. ಹೇಗೆ ಸಾಧಕ ಬದುಕಬೇಕು ಅನ್ನೋದು ತೋರಿಸಿದವನೇ. ವಸ್ತುತಃ ನಾವು ಹೆಬ್ಬಾವಿನಿಂದ ಕಲಿಯುವುದು ಅಂದರೆ ಅದರಂತೆ ಬದುಕಿದ ಆ ಋಷಭದೇವ, ಅವನ ಮಗ ಜಡಭರತ ಅಂಥವರಿಂದ ಕಲಿಯೋದು ಅಂತ ಅರ್ಥ. ಅದನ್ನು ಹೇಳೋದನ್ನು ಬಿಟ್ಟಿದ್ದೆ, ಅದಕ್ಕಾಗಿ ಮತ್ತೆ ಇದನ್ನು ಹೇಳಿದೆ. ಸಮುದ್ರದಿಂದ ಕಲಿಯುವುದು ಅಂದರೆ ಸಮುದ್ರದೊಳಗಿರುವ ಭಗವಂತನಿಂದ ಕಲಿಯುವುದು. ಆ ಸಮುದ್ರಕ್ಕೆ ಆಳ ಅಗಲ ಇದೆಲ್ಲ ಬಂದಿರುವುದು ಭಗವಂತನಿಂದ. ಸಮುದ್ರವನ್ನು ನಾವು ಬೇಕಾಬಿಟ್ಟಿಯಾಗಿ ಏನೋ ಉಲ್ಲಂಘನ ಮಾಡ್ತೀವಿ, ಹುಡುಗಾಟ ಮಾಡ್ತೀವಿ ಅನ್ನುವಂತಿಲ್ಲ. ಶಾಸ್ತ್ರದಲ್ಲಿ ಕೆಲವು ಕಡೆ ವರ್ಣನೆ ಮಾಡ್ತಿರ್ತಾನೆ. ಧೈರ್ಯೇಣ ಹಿಮವಾನಿವ, ಹಿಮಾಲಯ ಪರ್ವತದಂತೆ ಧೈರ್ಯ ಇರಬೇಕು. ಸಮುದ್ರ ಇವ ಗಾಂಭೀರ್ಯ ಹೇಗಿರಬೇಕು ಅಂದರೆ ಸಮುದ್ರದಂತೆ ಗಂಭೀರನಾಗಿರ್ಬೇಕು ಅಂತ. ಗಂಭೀರನಾಗಿರುವುದಂದ್ರೆ ಸಮುದ್ರ ನಿಶ್ಚಲವಾಗಿರ್ತದೆ, ತೆರೆ ಬರ್ತಿರ್ತಾವೆ ಇಲ್ಲ ಅಂತಲ್ಲ, ಆದರೆ ನದಿಗಳು ಉಕ್ಕಿ ಹರಿತಾವಲ್ಲ, ಹಾಗೆ ಸಮುದ್ರ ಯಾವತ್ತೂ ಉಕ್ಕಿ ಹರಿಯೋದಿಲ್ಲ. ಅದು ಉಕ್ಕಿ ಹರಿಲಿಕ್ಕೊಂದು ಸೀಮಿತತೆ ಇರ್ತದೆ. ಹುಣ್ಣಿಮೆ ಅಮಾವಾಸ್ಯೆ ಬಂದಾಗ ಒಂದಿಷ್ಟು ಉಕ್ಕಿ ಹರಿತದೆ ಹೊರತು ಅದು ದಡ ಕೊಚ್ಕೊಂಡು ಮತ್ತೆಲ್ಲೋ ಬಂತು, ಪ್ರವಾಹ ಬಂತು, ನದಿಗಳಿಗೆ ಬಂದಂತೆ ಪ್ರವಾಹ ಸಮುದ್ರಕ್ಕೆ ಬರೋದಿಲ್ಲ.
ಹೀಗೆ ಗಂಭೀರವಾಗಿರ್ತದೆ ಸಮುದ್ರ. ಆ ಗಾಂಭೀರ್ಯವನ್ನ ಸಾಧಕನು ಕೂಡ ಕಲ್ತ್ಕೋಬೇಕು. ಒಳಗಿರುವ ಸಮುದ್ರದಲ್ಲಿಯೂ ಅವನೇ ಇದ್ದಾನ ಭಗವಂತ, ಅವನಿಂದ ಇದನ್ನು ಕಲಿಬೇಕು. ಸಮುದ್ರವನ್ನ ನಾವು ದುರುಪಯೋಗ ಮಾಡ್ಕೊಳ್ಳಿಕ್ಕಾಗೋದಿಲ್ಲ, ಸಮುದ್ರದ ಆಳ ಅಗಲಗಳನ್ನು ತಿಳ್ಕೊಳ್ಳಿಕ್ಕಾಗೋದಿಲ್ಲ, ಯಾರೂ ಅದನ್ನು ಅತಿಕ್ರಮಿಸ್ಲಿಕ್ಕಾಗೋದಿಲ್ಲ. ನೋಡಿ, ನದಿಗಳೆಲ್ಲ ಬಂದು ಸೇರಿದ್ರೂ ಸಮುದ್ರ ಉಕ್ಕೆ ಇರ್ತದ? ಏನೂ ಉಕ್ಕೆ ಇರೋದಿಲ್ಲ. ಮಳೆಗಾಲ ಬಂತು ಅಂದ್ರೆ ನದಿಗಳು ಉಕ್ಕೆ ಇರ್ತವೆ ಹೊರತು ನಿತ್ಯ ನದಿಗಳು ಬಂದು ಹೋಗಿ ಸಮುದ್ರದಲ್ಲಿ ಸೇರ್ಕೋತಿರ್ತವೆ, ಆದರೆ ಸಮುದ್ರ ಎಂದು ಉಕ್ಕೆ ಇರೋದಿಲ್ಲ. ಇದು ತುಂಬಾ ಆಶ್ಚರ್ಯಕರವಾದ ಸಂಗತಿ. ಹಾಗೆ ಏನೋ ಇವತ್ತೊಂದು ಒಳ್ಳೆ ಪದಾರ್ಥ ಸಿಕ್ಕಿತು, ಅನುಕೂಲ ಬಂತು, ಹಿಗ್ಗಿ ಹೀರೆಕಾಯಿ ಆಗಬಾರ್ದು, ಸಿಗದೆ ಹೋದಾಗ ಕೊರಗಬಾರ್ದು, ಆರಾಮಾಗೇ ಇರಬೇಕು. ಸಮೃದ್ಧ ಕಾಮೋ ಹೀನೋವ, ಬಾರದಿದ್ರೆ ಬತ್ತೋದು ಇಲ್ಲ, ಭಕ್ತ ಹೀಗಿರಬೇಕು. ವಿಷಯ ಪದಾರ್ಥ ಸಿಗ್ಲಿ ಬಿಡ್ಲಿ ಆನಂದವಾಗಿ ಒಳಗಿರಬೇಕು ಅಂತ ಅರ್ಥ. ಭಗವಂತನನ್ನು ಹೀಗೆ ಸಮುದ್ರ ಅಂತಲೇ ಹೇಳ್ತಾರೆ. ಈ ಯಾವೆಲ್ಲ ಅವತಾರಗಳನ್ನು ತಾಳಿದ್ರು, ಯಾವೆಲ್ಲ ರೂಪಗಳನ್ನು ಅವನು ತಾಳಿದ್ರು, ಎಲ್ಲಿಯೂ ಕೂಡ ಅವನು ರಾಮ ಮೊದಲಾದ ಅವತಾರಗಳಲ್ಲಿಯೂ ಕೂಡ ರಾಜನಾಗಿ ಮೆರೆಯುವ ಅವಕಾಶ ಬಂದರೂ ಅವನೇನು ಹಿಗ್ಗಲಿಲ್ಲ. ಅದನ್ನು ಕಳ್ಕೊಂಡು ಕಾಡಿಗೆ ಹೋಗುವ ಪ್ರಸಂಗಕ್ಕೆ ಬಂದಾಗಲೂ ಅವನೇನು ಕುಗ್ಗಲಿಲ್ಲ. ಹಾಗೆ ಕೃಷ್ಣನೂ ಕೂಡ ಇದು ಸಮುದ್ರದಿಂದ ಕಲಿಯಬೇಕಾದಂತಹ ಸಂಗತಿ. ಪತಂಗ ಅನ್ನೋದು ಅವಧೂತ ಮುನಿಗೆ 11ನೇ ಗುರು. ಇಲ್ಲಿ ಕೆಲವು ಕಡೆ ಏನಾಗ್ತದೆ ಅಂದ್ರೆ, ಕೆಲವ್ರು ನೋಡಿ ಹೇಗಿರಬೇಕು ಅಂತ ಕಲಿಬೇಕು, ಇನ್ನು ಕೆಲವ್ರು ನೋಡಿ ಹೇಗಿರಬಾರ್ದು ಅಂತ ಕಲಿಬೇಕು. ಅದು ಇರೋ ಸಂಗತಿ. ದೃಷ್ಟ್ವಾ ಸ್ತ್ರೀಯಂ ದೇವಮಾಯಾಂ ತದ್ಭಾವೈರಜಿತೇಂದ್ರಿಯ ಪ್ರಲೋಭಿತ ಪತತ್ಯಂಧೆ ತಮಸ್ಯಗ್ನವು ಪತಂಗವತ್. ಪತಂಗದಂತೆ ನಾವು ಕಲಿಬೇಕು. ಹೇಗೆ ಅಂದರೆ, ಈ ಪತಂಗ ಬೆಂಕಿಯ ನೋಟಕ್ಕೆ ಮರಳಾಗ್ತದೆ, ಮರಳಾಗಿ ಅಲ್ಲ ಹತ್ರ ಹೋಗಿ ಬಿದ್ದು ಬಿಡ್ತದೆ, ಪ್ರಾಣನೇ ಕಳ್ಕೋತದೆ. ಆ ಬೆಂಕಿಯಿಂದ ಏನು ಉಪಯೋಗ? ಅದಕ್ಕೆ ಅದೇನು ಆಹಾರವೇ? ಆದರೆ ಅದಕ್ಕೆ ಬುದ್ಧಿ ಇಲ್ಲ. ಅದರಂತೆ ಈ ಪರಸ್ತ್ರೀ ಏನಿದ್ದಾಳೆ, ಮನುಷ್ಯ ತನ್ನ ಹೆಂಡತಿಯಲ್ಲಿ, ಹೆಣ್ಣು ತನ್ನ ಗಂಡನಲ್ಲಿ ಕಾಮ ಪ್ರೇಮಗಳನ್ನು ಪೂರೈಸ್ಕೋಬೇಕು. ಅದನ್ನು ಬಿಟ್ಟರೆ ಪರಸ್ತ್ರೀ ಕಡೆ ಗಮನ ಹರಿಸಿದರೆ ಅದರಿಂದ ಅವನು ಅಧಃಪತನಕ್ಕೆ ಗುರಿ ಆಗ್ತಾನೆ. ಇಂದ್ರಿಯ ನಿಗ್ರಹ ಇಲ್ಲದೆ ಇದ್ದವನು ಅವಳ ಹಾವ ಭಾವ ವಯ್ಯಾರ ಬಿಂಕಕ್ಕೆ ಮನಸೋತು ಹಾಳಾಗಿ ಹೋಗ್ತಾನೆ. ಮತ್ತೆ ದುಃಖ ಪಡಬೇಕಾಗ್ತದೆ, ಅವಳನ್ನು ಕಳ್ಕೊಂಡೆ ದುಃಖ ಪಡಬೇಕಾಗ್ತದೆ. ಎಲ್ಲ ಥರದ ಕಷ್ಟನೇ. ಪತಂಗದ ಒಳಗಿರುವ ಭಗವಂತನಿಂದ ಏನು ಕಲಿಬೇಕು ಅಂದ್ರೆ, ಅದು ಇಲ್ಲಿ ಬಂದಿಲ್ಲ, ಆದರೆ ಹಿಂದೆ ರಾಮಾವತಾರದಲ್ಲಿ ಅದು ಬಂದಿದೆ. ಸ್ತ್ರೀಸಂಗಿನಾಂ ರತಿಂ ಪ್ರಥಮ್ ಚಚಾರ ಅಂತ 9ನೇ ಸ್ಕಂದದಲ್ಲಿ ಅದು ಬಂದಿದೆ. ರಾಮ ಹೆಂಡತಿನ ಕಳ್ಕೊಂಡು ಗೋಳಾಡಿದ್ನಲ್ಲ, ಕಾಡು ಮೇಡ ಅಲ್ಲದ್ನಲ್ಲ, ಮುಂದೆ ಕಪಿಗಳ ಸಹಾಯವನ್ನು ಅರಸಿ ರಾವಣನ ಮೇಲೆ ದಂಡೆತ್ತಿ ಹೋಗಿ ಅವನನ್ನು ಸದೆ ಬಡದ. ಬಹಳ ಸಂಸಾರದಲ್ಲಿ ಆಸಕ್ತನಾದ್ರೆ, ಹೆಣ್ಣಿಗೆ ಬಹಳ ಮರುಳಾದ್ರೆ, ಹೀಗೆ ನೋಡಿ ಆಗ್ತದೆ, ನಿಮಗೆ ದುಸ್ಥಿತಿ ಬರ್ತದೆ ಅಂತ ಅವನು ತೋರಿಸಿದ್ನಂತ ರಾಮ. ಅದು ಪತಂಗದೊಳಗಿದ್ದು ತೋರಿಸುವುದು ಅಂತ. ಹೀಗೆ ಅದೊಂದು ಸಂಕೇತವನ್ನು ನಾವು ತಿಳ್ಕೋಬೇಕು. ಯೋಗಿ ಇದರಿಂದ ಪಾಠ ಕಲಿಬೇಕು. ಯೋಷಿತ್ಸು ತಲ್ಪಾಭರಣಾಂಬರಾದಿ ದ್ರವ್ಯೇಶು ಮಾಯಾ ರಚಿತೇಶು ಮೂಢ ಪ್ರಲೋಭಿತಾತ್ಮ ಹ್ಯುಪಭೋಗ ಬುದ್ಧ ಪತಂಗವನ್ನು ನಶ್ಯತಿ ನಷ್ಟದೃಷ್ಟಿ. ಬೆಳಗ್ಗೆ ಎದ್ದು ಕೂಡಲೇ ಒಂದ್ಸರಿ ಈ ಶ್ಲೋಕ ನಾನು ದಿವಸ ಹೇಳ್ತಿರ್ತೇನೆ. ಶ್ಲೋಕ ಹೇಳಬೇಕಾಗಿಲ್ಲ, ಅದ್ರ ಹಿಂದಿನ ಆಲೋಚನೆ ಬೆಳಿಗ್ಗೆ ಹೊತ್ತಿನಲ್ಲಿ ಮನಸ್ಸಿನಲ್ಲಿ ಮೂಡಿ ಬರಬೇಕು. ಹಾಸಿಗೆಯಿಂದ ಎದ್ದ ಮೇಲೆ ಗಂಡಿನ ಪಾಲಿಗೆ ಹೆಣ್ಣು, ಹೆಂಡಿನ ಪಾಲಿಗೆ ಗಂಡು. ಮುಂದೆ ತಲ್ಪ ಅಂದರೆ ನಮ್ಮ ಹಾಸಿಗೆ, ಆಭರಣ ನಾವು ಉಪಯೋಗ ಮಾಡುವ ವಸ್ತುಗಳು, ಅಂಬರ ಅಂದರೆ ಬಟ್ಟೆ. ಇವೆಲ್ಲ ನಮ್ಮನ್ನ ಪ್ರಲೋಭನೆಗೀಡು ಮಾಡ್ತದೆ. ಎಲ್ಲ ಮಾಯಾರಚಿತ. ಇವು ನಮ್ಮನ್ನ ಹಾದಿ ತಪ್ಪಿಸ್ಲಿಕ್ಕಾಗಿಯೇ ಭಗವಂತ ಮಾಡಿರೋ ವಸ್ತುಗಳು. ಆದರೆ ಇವನ್ನೆಲ್ಲ ನೋಡಿ ಇವನ ಮನಸ್ಸು ಪ್ರಲೋಭಿತ ಆಗ್ತದೆ, ದುರಾಸೆ ಹೊಂದಿಬಿಡ್ತದೆ. ಇವೆಲ್ಲ ನನಗೆ ಉಪಯೋಗ ಮಾಡಬೇಕು, ಇನ್ನೂ ಬೇಕು, ಇನ್ನೂ ಏನೇನೋ ತಗೋಬೇಕು ಅಂತ ಆಲೋಚನೆ ಮಾಡ್ತಾನೆ. ಅದಕ್ಕೆ ತಕ್ಕಂತೆ ಯಾರ್ಯಾರು ತಂದು ಕೊಡ್ತಾರೆ. ಇವನಿಗೆ ಬರೋದು ಬರ್ತಿರ್ತದೆ, ಕೆಲವು ಇವನೇ ತಗೋತಾನೆ, ಕೆಲವನು ಹೋಗಿ ಕದೀತಾನೆ. ಎಷ್ಟೆಷ್ಟು ಥರದ ಅನ್ಯಾಯ ಮಾಡ್ತಾನೆ ಮನುಷ್ಯ. ಕೊನೆಗೆ ಆ ಪತಂಗದ ಹುಳುವಿನಂತೆ ನಷ್ಟ ಆಗಿ ಹೋಗ್ತಾನೆ. ಎಲ್ಲ ಭಗವಂತನ ಮಾಯೆ ಸಿಕ್ಕು ಬೂದಿಯಾಗಿ ಹೋಗ್ಬಿಡ್ತಾನೆ. ಇದನ್ನು ಯೋಗಿ ಕಲಿಬೇಕು ಅಂತ ಹೇಳ್ತಾರೆ. ಜೇನು ನೊಣ, ಅದರಿಂದ ಏನು ಕಲಿಬೇಕು ಅದನ್ನ ಈಗಿಲ್ಲಿ ಹೇಳ್ತಾರೆ. ಅಲ್ಲಿ ಮುಂದೊಂದು ಕಡೆ ಜೇನು ಬಿಡಿಸುವವನು ಅಂತ ಅವನ ಬಗ್ಗೆ ಕೂಡ ಒಂದು ಬರ್ತದೆ.
ಜೇನು ನೊಣ ಅಂತನ್ನುವುದು 12ನೇ ಗುರು ಈ ಅವಧೂತನಿಗೆ. ಜೇನು ತೆಗೆಯುವವನು 14ನೇ ಗುರು. ಅದಕ್ಕಾಗಿ 12ನೇದು ಮತ್ತೆ 14ನೇದು ಇವೆರಡನ್ನು ಒಟ್ಟಿಗೆ ಹೇಳ್ತೇನೆ. 13ನೇದು ಆಮೇಲೆ ಹೇಳ್ತೇನೆ. ಜೇನು ನೊಣ ಬೇರೆ 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 ಕಡೆಯಿಂದ ಹೂವು ಸಂಗ್ರಹ ಅದ್ರ ಮಕರಂದ ಸಂಗ್ರಹ ಮಾಡ್ತದೆ, ತಂದಿಡ್ತದೆ. ಹಾಗೆ ಸಾಧಕ ಏನ್ ಮಾಡಬೇಕು, ಬೇರೆ ಬಹಳ ದೊಡ್ಡ ಸಾಧಕ, ನಾವು ನೀವು ಹಾಗೆ ಮಾಡೋದಲ್ಲ, ಭಿಕ್ಷೆ ಬೇಡುವುದಲ್ಲ, ಇನ್ನು ನನಗೆ ಜಗತ್ತಿನಲ್ಲಿ ಏನೂ ಬೇಕಾದ್ದಿಲ್ಲ ಅಂತಿದ್ದವನು ನಿತ್ಯ ಬೇರೆ ಬೇರೆ ಮನೆಗಳಿಗೆ ಹೋಗಿ ಬೇಡಿ ಭಿಕ್ಷಾ ತಂದು ಊಟ ಮಾಡಬೇಕು. ಎಷ್ಟು ಆಹಾರ ಬೇಕೋ ಅಷ್ಟೇ ಸಾಕು, ಅದಕ್ಕೇನು ಸಂಕೋಚ ಪಡಬೇಕಾಗಿಲ್ಲ. ದುಂಬಿ ಹೂವಿಂದ ಹೂವಿಗೆ ಹಾರಾಡಲಿಕ್ಕೆ, ಮಕರಂದವನ್ನು ಸಂಗ್ರಹ ಮಾಡಲಿಕ್ಕೆ ಏನಾದ್ರು ದುಃಖ ಪಡ್ತದ, ಅಭಿಮಾನ ನಾಚಿಕೆ ಪಡ್ತದ? ಏನಿಲ್ಲ, ಅದ್ರ ಕೆಲಸ ಅದು. ಅದರಂತೆ ಆಹಾರ ಜಗತ್ತಿನಲ್ಲಿ ಯಾರಾದರೂ ಕೊಡ್ತಾರೆ, ನಾವ್ಯಾಕೆ ದುರಾಸೆ ಪಡಬೇಕು? ಹೊಟ್ಟೆ ಪಾಡಿಗಾಗಿ ದುಡಿಬೇಕು ಯಾಕೆ? ಅದೇ ಸಂದರ್ಭವನ್ನು ಭಗವಂತನ ಕುರಿತ ಧ್ಯಾನ ಜ್ಞಾನ ಅದರಲ್ಲಿ ಕಳೆದ್ರೆ ಆಗ್ತದಲ್ಲ, ಹೀಗೆ ಅವನ ಆಲೋಚನೆ ಇರ್ತದೆ. ಇದೇ ಮಧುಕರ ವೃತ್ತಿ, ಇದನ್ನೇ ಮಧುಕರ ವೃತ್ತಿ ಅಂತಾರೆ. ಹಾಡು ಕೇಳಿರ್ಬೇಕು ನೀವು, ಮಧುಕರ ವೃತ್ತಿ ಎನ್ನುವುದು ಬಲು ಚೆನ್ನದು ಅಂತ, ಇದನ್ನೇ ದಾಸರ ಹಾಡಿದ್ದು. ಅವ್ರು ಮಾಡ್ತಾರೆ, ಭಿಕ್ಷೆ ಬೇಡಿ ಬದುಕ್ತಾರೆ, ನಮಗಾಗದೇ ಇರ್ಬೋದು. ಆದ್ರೆ ಯಾವ ಮನುಷ್ಯಂದು ಹೊಟ್ಟೆನೂ ತುಂಬೋದಿಲ್ಲ ಅಂತಿಲ್ಲ. ಧೃತರಾಷ್ಟ್ರ ವಿಮುಂಚೇಚ್ಛ ನಕಥಂಚಿನ್ ಜೀವ್ಯಸೆ, ಮಹಾಭಾರತದಲ್ಲಿ ವಿದುರ ಧೃತರಾಷ್ಟ್ರನಿಗೆ ಹೇಳೋರು. ಇಷ್ಟ್ಯಾಕೆ ದುರಾಸೆ ಮಾಡ್ತಿದ್ದೀವಿ ಧೃತರಾಷ್ಟ್ರ? ಏನು ನೀನು ನಿನ್ನ ಮಕ್ಕಳಿಗೆ ಬದುಕಲಿಕ್ಕೆ ಇಲ್ಲ ಅನ್ನೋಷ್ಟು ಕಷ್ಟ ಆಗಿಬಿಟ್ಟಿದೆಯಾ? ನಾಳೆ ಉಪವಾಸ ಕೂಡ್ತೀರಿ ಅನ್ನೋಷ್ಟು ಕಷ್ಟ ಆಗಿದೆಯಾ ನಿಮ್ಗೆ? ಯಾಕಿಷ್ಟು ದುರಾಸೆ? ಯಾಕಿಷ್ಟು ಪಾಂಡವರಿಗೆ ಅನ್ಯಾಯ ಮಾಡ್ತಿದ್ದೀರಿ ಅಂತ ಕೇಳ್ತಾನೆ. ತುಂಬಾ ಅದ್ಭುತವಾದ ಮಾತದು. ಸಹಸ್ರಿಣೋಪಿ ಜೀವಂತಿ ಶತಿನೋಪಿ ಚ. ಈ ಜಗತ್ತಿನಲ್ಲಿ ತಿಂಗಳಿಗೆ 100 ರೂಪಾಯಿ ಗಳಿಸೋರು ಬದುಕ್ತಾರೆ. ತಿಂಗಳಿಗೆ ಅಂದ್ರೆ ಈಗಿನ ಕಾಲದಲ್ಲಿ 100 ರೂಪಾಯಿ ಗಳಿಸೋರು ಬದುಕಲಿಕ್ಕಿಲ್ಲ. ಪ್ರತಿನಿತ್ಯ 100 ರೂಪಾಯಿ ಅಥವಾ ಈಗ ನಾನು ಮಿನಿಮಮ್ ಹೇಳುವುದಂದ್ರೆ, ಈಗಿನ ಕಾಲದಲ್ಲಿ ಒಬ್ಬ ವ್ಯಕ್ತಿಗೆ, ಒಂದು ಆಳಿಗೆ ಒಂದು 400-500 ರೂಪಾಯಿ ಕೊಡ್ತೀವಿ ಅಂತ ತಿಳ್ಕೊಳ್ರಿ. ಅಂಥವನು ಬದುಕ್ತಾ ಇದ್ದಾನೆ. ತಿಂಗಳಿಗೊಂದು ಪ್ರತಿನಿತ್ಯ ಒಂದು 400-500 ರೂಪಾಯಿ, ತಿಂಗಳಿಗೊಂದು 15,000-16,000 ರೂಪಾಯಿ ಗಳಿಸಿ ಆಳು ದುಡಿದು ತಿನ್ನುವ, ನಾಳೆಗೆ ದುಡಿದೆ ಹೋದ್ರೆ ದುಡ್ಡಿಲ್ಲ ಅಂಥವನು ಬದುಕ್ತಾನೆ. ಅವನಿಗೇನಾದ್ರು ತೊಂದರೆ ಆಗಿದೆಯಾ? ಎಲ್ಲ ನಡೆದಿದೆ. ಅವನು ಮಾಲೀಕ, ಇಂಥ 10-15 ಆಳುಗಳನ್ನ ಇಟ್ಕೊಂಡು ಅವನು ಬದುಕ್ತಿರ್ತಾನಲ್ಲ, ಅವನದು ಜೀವನ ನಡೆದಿದೆ. ಅದು ಅವನು ಮಾತ್ರ ಜೀವನ ನಡೆದಿದೆ, ಈ ಆಳಿನ ಜೀವನ ಹಾಳಾಗಿ ಹೋಯ್ತು ಅಂತ ಏನಿಲ್ಲ. ಇವನು ತಿಂದು ಉಂಡಿದ್ದಾನೆ, ಅವನು ತಿಂದು ಉಂಡಿದ್ದಾನೆ. ಅವನ ಹತ್ರ ದೊಡ್ಡ ವಾಹನ ಇರ್ಬೋದು, ಇವನ ಹತ್ರ ಇಲ್ಲದೆ ಇರ್ಬೋದು. ಅವನ ಹತ್ರ ರೇಷ್ಮೆ ವಸ್ತ್ರ ಇರ್ಬೋದು, ಇವನ ಹತ್ರ ಇಲ್ಲದೆ ಇರ್ಬೋದು. ಇಷ್ಟೇ. ಹಾಗೆ 100 ರೂಪಾಯಿ ಇದ್ರೂ ಬದುಕ್ತಾನೆ, 1000 ರೂಪಾಯಿ ಇದ್ರೂ ಬದುಕ್ತಾನೆ. ಬದುಕಲಿಕ್ಕೆ ಏನಾದ್ರು ತೊಂದರೆ ಇದೆಯಾ? ಇಷ್ಟ್ಯಾಕೆ ದುರಾಸೆ? ಯಾಕಿಷ್ಟು ಇದನ್ನ ಎಷ್ಟೋ ಸರಿ ನಾವು ನೀವು ಆಲೋಚನೆ ಮಾಡಿದ್ದೇವೆ. ಈಗ ನಾವು ಉಪವಾಸ ಅಂತ ಇರೋದಿಲ್ಲ ನಾವು, ಮತ್ತೆ ಹಾಗಿದ್ದಾಗ ದುರಾಸೆ ಯಾಕೆ? ಯಾಕೆ ಇಷ್ಟು ಕಠೋರವಾಗಿ ಆಲೋಚನೆ ಮಾಡ್ತೇವೆ? ಯಾಕೆ ಸ್ಪಂದನೆಗಳನ್ನು ಕಳ್ಕೋತೇವೆ? ಇದನ್ನೇ ನಾವು ಮಂಡಲ ಸೇವಾದಲ್ಲಿ ಕಲಿಬೇಕಾದ್ದು. ಅಷ್ಟು ಆ ಒಂದು ಕಮಿಟ್ಮೆಂಟ್ ನಮ್ಗೆ ದೃಢ ಆದ್ರೆ ಸೇವಾ ಮಾಡಿದ ಸಾರ್ಥಕನೇ. ಅಷ್ಟು ಸಾಕು. ಮಧುಕರ ವೃತ್ತಿಯಿಂದ ಬದುಕಿದ್ರಾಯ್ತು, ಯಾಕೆ ತಲೆ ಕೆಡಿಸ್ಕೋಬೇಕು? ಜೇನು ನೊಣ ಎಲ್ಲ ಕಡೆಯಿಂದ ಹೂವು ತರ್ತದೆ. ಹಾಗೆ ಬುದ್ಧಿವಂತನಾದ ಮನುಷ್ಯ ಇದು ನೋಡಿ, ಈಗ ಆಹಾರವನ್ನು ತರುವುದು ಒಂದಾಯ್ತು. ಇನ್ನೊಂದು ಸರ್ವತ ಸಾರಮಾದದ್ಯಾತ್ ಪುಷ್ಪಿಭ್ಯೈವ ಷಟ್ಪದ. ಜ್ಞಾನಿಗಳು ಎಲ್ಲೇ ಸಿಗಲಿ ಅವ್ರ ಹತ್ರ ಬೇರೆ ಬೇರೆ ಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕು, ಅವರಿಂದ ಕಲ್ತ್ಕೋಬೇಕು, ಅವರ ಜೀವನವನ್ನು ನೋಡಿ ನಾವು ಕಲಿಬೇಕು. ಅದೇ ದೇಶ ಸುತ್ತುವುದು ಕೋಶ ಓದುವುದು ಅಂದ್ರೆ ಇದೆ. ದೇಶ ಸುತ್ತುವುದನ್ನು ಬೇಕಾಬಿಟ್ಟು ಹುಚ್ಚರಾಗಿ ಸುತ್ತೋದಲ್ಲ. ದೇಶ ಸುತ್ತಿ ಸುತ್ತಿ ಬೇರೆ ಬೇರೆ ಜ್ಞಾನಿಗಳು, ಬೇರೆ ಬೇರೆ ಮಹಾತ್ಮರು, ಯಾರ್ಯಾರೋ ಯಾವ್ಯಾವ ಹುತ್ತದಲ್ಲಿ ಯಾರ್ಯಾರೋ ಇರ್ತಾರೆ, ಹೇಗೆ ಅವ್ರು ಬದುಕ್ತಿರ್ತಾರೆ ಅನ್ನೋದು ನೋಡ್ಬೇಕು. ಹೇಗೆ ಭಗವಂತನ ಸಂಕೀರ್ತನೆ ಮಾಡ್ತಾರೆ, ಎಷ್ಟು ನಿಸ್ಪೃಹಚಿತ್ತರಾಗಿರ್ತಾರೆ ಅನ್ನೋದೆಲ್ಲ ಕಲಿಬೇಕು. ಅದನ್ನೇ ನಶ್ಯೇಕಸ್ಮಾತ್ ಗುರೋಜ್ಞಾನಂ ಸುಸ್ಥಿರಂ ಸ್ಯಾತ್ ಸುಪುಷ್ಕಲಂ ಅಂತ ಭಾಗವತದಲ್ಲಿ ಇನ್ನೊಂದು ಕಡೆ ಒಂದು ಮಾತು ಬರ್ತದೆ. ಒಬ್ಬನೇ ಗುರುವಿನಿಂದ ಸರಿಯಾದ ಜ್ಞಾನ ಬರೋದಿಲ್ಲ ಅಂತ, ಅನೇಕ ಜನ ಗುರುಗಳಿಂದಲೇ ಜೇನುತುಪ್ಪ ಸಿಕ್ಕಂಗೆ ನಮಗೆ ಜ್ಞಾನ ಸಿಗಬೇಕು ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ವಸ್ತುತಃ ಈ ಜೇನು ನೊಣದಂತೆಯೇ ಅದರೊಳಗೂ ಭಗವಂತ ಇದ್ದಾನೆ. ಆ ಭಗವಂತನಿಂದಲೇ ನಾವು ಕಲಿಬೇಕು. ಅವನು ಕೂಡ ಮುನಿಗಳಂತೆ ಭಿಕ್ಷಾಟನೆ ಮಾಡ್ತಾ ಬದುಕಿದವನು, ಅವನು ವಾಮನನಾಗಿ ಬದುಕಿದವನು. ಅದರಿಂದ ಕಲಿಯಬೇಕು. ನಾಳೆ ಬೇಕು ಅಂತ ಇಡಬಾರ್ದು. ಯೋಗಿ ಅವನು ಹೇಗೆ ಹೇಳ್ತಾರೆ ಅಂದ್ರೆ, ಮಹಾಭಾರತದಲ್ಲಿ ಮೊದಲಾದ ಕಡೆ ಇದೆ, ಸಂಜೆಗಿರ್ಲಿ ನಾಳೆಗಿರ್ಲಿ ಅಂತ ಸಂಗ್ರಹ ಮಾಡಬಾರ್ದು ಅಂತ.
ಅಷ್ಟು ಒಂದೇ ಪಾತ್ರೆ ಇರಬೇಕು. ದೊಡ್ಡ ಪಾತ್ರೆ ಇದ್ದು ಬಿಟ್ರೆ ಹೆಚ್ಚು ಹಾಕ್ತಾರೆ ಅವರು, ಹೆಚ್ಚು ಹಾಕಿಸ್ಕೋಬೇಕು ನಮಗೂ ಅನಿಸ್ತದೆ. ಅಥವಾ ಇವ್ರು ಸ್ವಲ್ಪನೇ ಹಾಕಿದ್ರು ಪಾತ್ರೆ ತುಂಬೋದಕ್ಕೆ ಇನ್ನಷ್ಟು ಭಿಕ್ಷೆ ಬೇಡೋಣ ಅನಿಸ್ತದೆ. ಒಂದು ಪಾತ್ರೆ, ಸಿಂಪಲ್ ಪಾತ್ರೆ ಇರಬೇಕು. ಬೇರೆ ಪಾತ್ರೆಯಲ್ಲಿ ಭಿಕ್ಷೆಯನ್ನು ಬೇಡಿ ಸಂಗ್ರಹ ಮಾಡ್ಕೋಬಾರ್ದು. ಹೀಗೆ ಕೈ ಬೇಕು. ಕೆಲವು ಕಡೆ ಕೆಲವು ಸನ್ಯಾಸಿಗಳಿಗೆ ಇದಕ್ಕೆ ಕರಪಾತ್ರಿ ಅಂತ ಒಂದು ಶಬ್ದ ಇದೆ. ಕರಪಾತ್ರಿ ಸ್ವಾಮೀಜಿ ಅಂತ ಉತ್ತರ ಪ್ರದೇಶದಲ್ಲಿ ಒಬ್ಬರಿದ್ರು. ಅದೇನಂದ್ರೆ, ಇಲ್ಲೂ ನೀವು ನೋಡಿರ್ತೀವಿ ಜೈನ ಸನ್ಯಾಸಿಗಳೆಲ್ಲ ಕೈಯನ್ನೇ ನೋಡ್ರಿ. ನಾವು ಎಷ್ಟು ಕಲಿಬೇಕಾದ ಸಂಗತಿ ಇದೆ ಅಂದ್ರೆ, ದೊಡ್ಡ ತಟ್ಟೆ, ಅದ್ರೊಳಗೆ ಒಂದು 4-5 ಬಟ್ಲು, ಕುಡಿಲಿಕ್ಕೆ ನೀರು, ಆ ಕಡೆ ಒಂದಿಷ್ಟು ಮಜ್ಜಿಗೆ, ಹಣ್ಣು, ಏನೆಲ್ಲ ಇಟ್ಕೊಂಡು ಹೇಗೆ ವೈಭವಪೇತವಾಗಿ ಊಟಕ್ಕೆ ಕೂತಿರ್ತೇವೆ ಮಹಾರಾಜರಂತೆ. ಇದು ಹೀಗೆ ತಿಂದವರು ಬದುಕ್ತಾರೆ, ಹಾಗೆ ತಿಂದವರು ಬದುಕೇ ಇದ್ದಾರಲ್ಲ. ಕೈಯಲ್ಲಿ ಎಷ್ಟು ಹಿಡಿತದೋ ಅಷ್ಟನ್ನೇ ತಿಂತಾರೆ. ಹಾಗೆ ಅವ್ರ ಕೈ ಭಿಕ್ಷೆ ಹಾಕ್ತಾರೆ, ಅವ್ರ ಕೈಗೆ ತಿಂತಾರೆ. ಅದು ಏನು ಸಾಮಾನ್ಯ ಸಂಗತಿ ಅಲ್ಲ, ಆ ಲೆವೆಲ್ಗೆ ಮನುಷ್ಯ ಹೋಗೋದು. ಪಾಣಿಪಾತ್ರೋ ದರ ಮಾತ್ರ, ಅದನ್ನ ಹೇಳ್ತಾರೆ. ಕೈ ಬೊಗಸೆಯ ಪಾತ್ರೆ, ಅದು ಆ ಕಾಲದಲ್ಲೂ ಇದ್ರು ಈ ಕಾಲದಲ್ಲೂ ಇದ್ದಾರೆ. ತುಂಬಾ ವಿಶಿಷ್ಟವಾದ ಸಂಗತಿ ಅದು. ಹಾಗೆ ಮನುಷ್ಯ ಬದುಕಬೇಕು. ಜೇನುನೊಣದಿಂದ ಅದನ್ನು ಕಲಿಬೇಕು. ಮುಂದೆ ಆನೆ, ಜೇನುನೊಣದಿಂದ ಇದನ್ನು ಕಲಿತದ್ದಾದ್ಮೇಲೆ 14ನೇ ಗುರು ಅಂದ್ರೆ ಜೇನು ತೆಗೆಯುವವನು. ಆ ಜೇನು ತೆಗೆಯುವವನು ಏನ್ ಮಾಡ್ತಾನೆ, ಈ ಜೇನುನೊಣಗಳೆಲ್ಲ ಕಷ್ಟಪಟ್ಟು ಎಲ್ಲೆಲ್ಲೋ ಸಂಗ್ರಹ ಮಾಡಿ ಇಟ್ಟಿದ್ರೆ ಇವನು ಅದಕ್ಕೋಗಿ ಒಂದು ಹೊಗೆ ಹಾಕಿ ಆ ಜೇನುನೊಣಗಳನ್ನೆಲ್ಲ ಓಡಿಸಿ ತಾನು ಹೋಗಿ ಒಂದು ದೊಡ್ಡ ಕಂಬಳಿ ಹಾಕೊಂಡು ತನಗೇನು ಯಾವ ಜೇನುನೊಣವೂ ಕಡಿದಿರಬಾರ್ದು, ತುಪ್ಪ ಮಾತ್ರ ಸಿಕ್ಕಿರಬೇಕು. ಬಲಾತ್ಕಾರವಾಗಿ ತೆಗೆದು ತೊಗೊಂಡು ಮಾರಾಟ ಮಾಡ್ತಾನೆ, ಒಂದಿಷ್ಟು ತಾನು ತಿಂತಾನೆ, ದುಡ್ಡು ಗಳಿಸ್ತಾನೆ. ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ದಾನಂ ಭೋಗ ನಾಶ ತಿಸ್ರೋ ಗತಯೋ ಭವಂತಿ ವಿತ್ತಸ್ಯ. ದುಡ್ಡಿಗೆ 3 ವಿನಿಯೋಗ. ಒಂದು ದಾನ ಮಾಡುವುದು, ಭೋಗ ಇನ್ನೊಬ್ಬ ನಾವು ತಿನ್ನುವುದು, ಮತ್ತೆ ನಾಶ ಅಂದ್ರೆ ದುಡ್ಡು ನಷ್ಟ ಆಗಿ ಹೋಗೋದು. ಹೀಗೆ ಒಟ್ಟು 3 ಗತಿ ಅದಕ್ಕೆ, ದಾನಂ ಭೋಗ ನಾಶ. ನಾವು ಇನ್ನೊಬ್ರಿಗೆ ಕೊಡೋದು, ನಾವೇ ಅನುಭವಿಸೋದು, ಮತ್ತೆ ನಷ್ಟ ಆಗಿ ಹೋಗೋದು. ಯಹ ನದದಾತಿ ನಭುಂಕ್ತೆ, ತಾನು ಇನ್ನೊಬ್ರಿಗೆ ದಾನವೂ ಮಾಡಲಿಲ್ಲ, ತಾನು ಜಿಪುಣತನ ಮಾಡಿ ಅನುಭವಿಸಲಿಲ್ಲ ಅಂದ್ರೆ ಅದಕ್ಕೆ 3ನೇ ಗತಿ ಹಾಳಾಗಿ ಹೋಗ್ತದೆ. ಇದನ್ನ ನಾವು ಕಲಿಬೇಕು. ಲೋಭಿಗಳು ಸಂಗ್ರಹ ಮಾಡಿದ ಧನ ಹೀಗೆ ಹಾಳಾಗಿ ಹೋಗ್ತದೆ ಅಂತ ಕಲ್ತ್ಕೋಬೇಕು. ಇದು ನೋಡಿ, ಈ ಜೇನು ತೆಗೆಯುವವನು ಜೇನನ್ನು ಸಂಗ್ರಹ ಮಾಡ್ತಾನೆ. ಎಲ್ಲಿಯಾದರೂ ಜೇನು ನೊಣಗಳು ಪಾಪ ಕಾಡಿಂದ ಕಾಡಿಗೆ ಓಡಾಡಿ ಸಂಗ್ರಹ ಮಾಡಿಟ್ಟಿದ್ರೆ ಇವನೆಲ್ಲೂ ಯಾವ ಕಾಡಿಂದ ಕಾಡಿಗೆ ಓಡಾಡೋದಿಲ್ಲ. ಇವನು ಜೇನು ಗೂಡು ಎಲ್ಲಿದೆ ಅಂತ ಅಷ್ಟು ಮಾತ್ರ ನೋಡ್ತಿರ್ತಾನೆ. ಹಾಗೆ ಗೃಹಸ್ಥ ಕಷ್ಟಪಟ್ಟು ಎಲ್ಲ ಕಡೆ ದುಡ್ಡು ಸಂಪಾದನೆ ಮಾಡಿರ್ತಾನೆ. ಯತಿ ಆದವನು ಅವನ ಮನೆಗೆ ಬರ್ತಾನೆ, ಮನೆಗೆ ಬಂದು ಊಟ ಮಾಡಿ ಹೋಗಿಬಿಡ್ತಾನೆ, ಭಿಕ್ಷಾ ಸ್ವೀಕಾರ ಮಾಡಿ ಹೋಗಿಬಿಡ್ತಾನೆ. ಯೋಗ್ಯ ಇದು ಯತಿದೂ ತಪ್ಪಲ್ಲ, ಗೃಹಸ್ಥಂದೂ ತಪ್ಪಲ್ಲ, ಗೃಹಸ್ಥನ ಕರ್ತವ್ಯ ಅದು. ಮಧುಹ ಇವ ಅಗ್ರತೋ ಭುಂಕ್ತೆ ಯತಿರುವೈ ಗೃಹ ಮೇಧಿನ. ಅದಕ್ಕಾಗಿಯೇ ಆ ಯತಿಗಳಿಗೆ ಭಿಕ್ಷಾ ಹಾಕಿ ಆಮೇಲೆ ಊಟ ಮಾಡಬೇಕು. ಇದು ಗಮನ ಇರಲಿ. ಅದಕ್ಕಾಗಿ ನಾವೇನು ಮಾಡ್ತೀವಿ ಅಂದರೆ, ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳದ್ದು, ವಾದರಾಜರದ್ದು, ಯಾರ್ಯಾರ್ದು ವೃಂದಾವನ ಇಟ್ಕೊಂಡಿರ್ತೇವಲ್ಲ, ಪೂಜಾ ಎಲ್ಲ ಮುಗಿದ ಮೇಲೆ, ಅಗ್ನಿಗೆ ಆರಾಧನೆಯೂ ಆದಮೇಲೆ, ಒಂದಿಷ್ಟು ಬಲಿಹರಣವೂ ಹೊರಗೆ ಹೋಗಿ ಒಂದಿಷ್ಟು ಅನ್ನ ಹಾಕಿ ಬರ್ತೀವಿ. ಅದೆಲ್ಲ ಆದಮೇಲೆ ಕೊನೆಗೆ ಯತಿ ಹೆಸರಿನಲ್ಲಿ ಒಂದಿಷ್ಟು ಇಟ್ಟು ಆ ಯತಿಗೆ ಊಟ ಮಾಡಿಸಿದ್ವಿ ಅಲ್ಲೇ. ಯಾಕಂದ್ರೆ ನಮ್ಮ ಮನೇಲಿ ಒಂದು ವೃಂದಾವನ ಇರ್ತದೆ, ಅದಕ್ಕೊಂದಿಷ್ಟು ನಾವು ಭೋಜನ ಮಾಡಿಸಿದ್ವಿ ಅಂತ ತಿಳ್ಕೊಂಡು ಆಮೇಲೆ ನಾವು ಊಟಕ್ಕೆ ಕೊಡ್ಬೇಕು. ಇದೆಲ್ಲ ನಡೆದಿರೋ ಇದಕ್ಕಾಗಿ. ಸಾಕ್ಷಾತ್ ಯತಿಗಳೇ ನಮ್ಮ ಮನೆಗೆ ನಿತ್ಯ ಬರೋದು ಕಡಿಮೆ, ಅದು ಆಗೋ ಕೆಲಸವೂ ಅಲ್ಲ. ಅವ್ರಿಗೂ ಬರ್ಲಿಕ್ಕೆ ಆಗ್ಲಿಕ್ಕಿಲ್ಲ, ನಮ್ಗೆ ಅದು ನಿಭಾಯಿಸ್ಲಿಕ್ಕೂ ಆಗ್ಲಿಕ್ಕಿಲ್ಲ. ಆದರೆ ಇದನ್ನು ಮಾಡುವುದು ಅದಕ್ಕಾಗಿ. ಯತಿ ಅನ್ನುವನು ಜೇನುತುಪ್ಪ ತೆಗೆಯುವವನಂತೆ, ಗೃಹಸ್ಥ ಜೇನು ಹುಳದಂತೆ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಭಗವಂತನೂ ಅಷ್ಟೇ, ಈ ನಮ್ಮ ಮನೆಗೆ ಬಂದು ನೈವೇದ್ಯ ಸ್ವೀಕಾರ ಮಾಡಿ ಹೋಗ್ತಾನೆ. ಅವನಿಗೆ ಇಡೋಪಹೂತೋ ಗೇಹೇಶು ಹರೇ ಭಾಗಂ ಕೃತುಷ್ವಹಂ ಅಥೋ ಹರಿರಹಂ ಶ್ರೇಷ್ಠ ಹರಿರಹಂ ಸ್ಮೃತಃ ಅಂತ ಒಂದ್ ಕಡೆ ಹರಿ ಅನ್ನೋ ಶಬ್ದದ ಅರ್ಥ ಹೇಳ್ತಾರೆ. ಹರಿ ಅಂದ್ರೆ ಏನು? ಹರೇ ಭಾಗಂ ಕೃತುಷು. ನಮ್ಮ ಮನೆಯಲ್ಲಿ ಇವತ್ತು ಒಂದ್ಸರಿ ಮಧ್ಯಾಹ್ನ ಊಟ ಆದ್ರೆ ಮುಗಿದೋಯ್ತು ನಮ್ದು. ಇನ್ನೊಬ್ರು ಪಕ್ಕದ ಮನೆಯವ್ರು ಕೂಡ್ಲಿ ಕರೆದ್ರೆ ದಯಮಾಡಿ ಇವತ್ತು ಕರಿಬೇಡ್ರಿ, ನಾಳೆ ಬೇಕಾದ್ರೆ ಕರೀರಿ, ಬರ್ತೀವಿ ಅಂತೀವಿ. ಭಗವಂತಂದು ಹಾಗಲ್ಲ. ನಿಮ್ಮ ಮನೆಗೂ ಬರ್ತಾನೆ, ಅವ್ರ ಮನೆಗೂ ಹೋಗ್ತಾನೆ. ಕರೆಯೋ ಮನಸ್ಸು ನಮಗಿದ್ರೆ ಒಂದೊಂದು ರೂಪದಿಂದ ಅಲ್ಲಿ ಬರ್ತಾನೆ, ಬಂದು ನೈವೇದ್ಯ ಸ್ವೀಕಾರ ಮಾಡಿ ಹೋಗ್ತಾನೆ. ಎಲ್ಲಾ ಮನೆಗಳಿಗೂ ಹೋಗಿ ತನ್ನ ಆ ನೈವೇದ್ಯ ಸ್ವೀಕಾರ ಮಾಡ್ತಾನಲ್ಲ.
ಹರತಿ ಅಂದ್ರೆ ಸ್ವೀಕಾರ ಮಾಡೋದು ಅಂತ ಅರ್ಥ. ಆದ್ರಿಂದ ಅವನಿಗೆ ಹರಿ ಅಂತ ಹೆಸರು ಭಗವಂತನಿಗೆ. ಹೀಗೆ ಸನ್ಯಾಸಿ ಅಂತ ಅವನು ಕೂಡ ಜೇನು ತೆಗೆಯುವ ಗೃಹಸ್ಥನಲ್ಲಿಯೂ ಅವನೇ ಇದ್ದಾನೆ, ಜೇನು ನೊಣದಂತಿರುವ ಗೃಹಸ್ಥನಲ್ಲಿಯೂ ಅವನೇ ಇದ್ದಾನೆ. ಹಾಗೆ ಆ ಯತಿಯಂತೆ ಅಲ್ಲಿ ಬರುವ ಜೇನು ನೊಣದಲ್ಲಿ ಮತ್ತೆ ಆ ಜೇನು ತೆಗೆಯುವ ವ್ಯಕ್ತಿಯಲ್ಲಿ ಎಲ್ಲ ಕಡೆಯೂ ಕೂಡ ಭಗವಂತನೇ ಇದ್ದಾನೆ. ಇದು 14ನೇ ಗುರು. ಮುಂದೆ 13ನೇ ಗುರು ಅಂದ್ರೆ ಆನೆ. ಅದನ್ನ ನೋಡ್ಬೇಕು. ಆನೆಗೆ ಏನ್ ಮಾಡ್ತಾರೆ ನಮ್ಗೆ ಗೊತ್ತಿದೆ. ಆನೆಯನ್ನ ಕೆಡ್ಡಾದಲ್ಲಿ ಕೆಡವಬೇಕು ಅಂದ್ರೆ ಅದಕ್ಕೆ ಎರಡೆರಡು ಮಾರ್ಗ ಇರ್ತವೆ. ಒಂದು, ಆನೆ ಬರುವ ದಾರಿಯಲ್ಲೂ ದೊಡ್ಡ ತೆಗ್ಗು ತೋಡಿ ಅದ್ರ ಮೇಲೆ ಹುಲ್ಲು ಇತ್ಯಾದಿ ಮುಚ್ಚಿ ಬಿಟ್ಬಿಟ್ಟಿರ್ತಾರೆ. ಆನೆ ಓಡಿ ಬಂದು ಆ ಹೊಂಡದಲ್ಲಿ ಬೀಳ್ತದೆ. ಇನ್ನು ಕೆಲವು ಕಡೆ ಏನ್ ಮಾಡ್ತಾರೆ ಅಂದ್ರೆ ಆ ಹೊಂಡದ ಆ ಕಡೆ ಒಂದು ಹೆಣ್ಣು ಆನೆಯನ್ನು ನಿಲ್ಲಿಸಿರ್ತಾರೆ. ಗಂಡು ಆನೆ ಇನ್ನೊಂದು ಕಾಡಾನೆ ಇನ್ನೊಂದು ಮೂಲೆಯಿಂದ ಓಡಿ ಬರ್ತದೆ ಹೆಣ್ಣಾನೆಯನ್ನ ಗಮನಿಸಿ. ಅದು ಬರುವ ಮಾರ್ಗದಲ್ಲೇ ಇಲ್ಲಿ ಬಂದು ಆ ಕೆಡ್ಡಾದಲ್ಲಿ ಸಿಕ್ಕಿ ಬೀಳ್ತದೆ. ಹೀಗೆ ಮುನಿ ಇದನ್ನ ಕಲಿಬೇಕು. ಅದಕ್ಕೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಆನೆ ಅಂತೆ ಅದಕ್ಕೆ ಬಲಿ ಬೀಳಬಾರ್ದು. ಆನೆ ಅಂದ್ರೆ ಮದದ ಸಂಕೇತ, ಅದಕ್ಕೆ ಬಲಿ ಬೀಳಬಾರ್ದು ಅಂತಾರೆ. ಸ್ಪೃಶನ್ ಕರೀವ ಬಧ್ಯೇತ ಕನಿನ್ಯ ಅಂಗಸಂಗತಃ ಪದಾಪಿ ಯುವತೀಂ ಭಿಕ್ಷು ನ ಸ್ಪೃಶೇ ದಾರವೀಮಪಿ. ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂದ್ರೆ ಇದು ಈ ಮುನಿಗೆ ಹೇಳಿದ್ದು. ನಮಗೆ ಕಾಮದ ಸ್ಫುರಣ ಅದು ಯಾವ ಹಂತದಲ್ಲಿ ಏನೂ ಆಗಿಬಿಡ್ಬೋದು. ಅದಕ್ಕಾಗಿ ಮನುಷ್ಯ ಎಂತೆಂಥ ಹೀನ ಕೃತ್ಯಗಳಿಗೆ ಇಳಿತಾನೆ, ಅನಾಚಾರ ಅತ್ಯಾಚಾರಗಳನ್ನು ಮಾಡ್ತಾನೆ. ಅದಿಲ್ಲದೆ ಹೋದರೆ ಮತ್ತೆ ಯಾವುದೋ ಅನೈಸರ್ಗಿಕ ವಿಧಾನದಲ್ಲಿ ಕಾಮ ತೀರಿಸ್ಕೊಳ್ಳಿಕ್ಕೆ ಹೋಗ್ತಾನೆ. ಮರದ ಹೆಣ್ಣಿನ ಗೊಂಬೆ ಇದ್ರೆ, ಕಟ್ಟಿಗೆ ಹೆಣ್ಣಿನ ಗೊಂಬೆ ಇದ್ರೆ ಅದನ್ನು ತದೇ ಖಚಿತ ನೋಡ್ತಾನೆ ಅನ್ಬೇಕು ಅಂತ ಅನಿಸ್ಬಿಡ್ತದೆ. ಇದು ಮನುಷ್ಯಂದು ಸಮಸ್ಯೆ ಇದೆ. ಅದಕ್ಕಾಗಿ ಯಾರೂ ಕೂಡ ಅಂಥದ್ದು ಬಲಿ ಬೀಳಬಾರ್ದು. ವಿಶೇಷವಾಗಿ ಯತಿ ಬ್ರಹ್ಮಚಾರಿ ಅಂಥವನಂತೂ ಬಹಳ ಎಚ್ಚರಿಕೆಯಿಂದ ಇರಬೇಕು. ಗೃಹಸ್ಥನಿಗೆ ತನ್ನದೇ ಆದ ಹೆಂಡತಿ ಇರೋದ್ರಿಂದ ಅವನಿಗೆ ಮನಸ್ಸು ಅಷ್ಟು ವಿಚಲಿತ ಆಗ್ಲಿಕ್ಕಿಲ್ಲ. ಆಗ್ತದೆ ಅಂತ ಕಂಡ್ರೆ ಅದರಿಂದ ದೂರನೇ ಇರೋದೇ ಒಳ್ಳೆಯದು ಯಾವತ್ತು. ಹೀಗೆ ನಸ್ಪೃಶೇ ದಾರವೀಮಪಿ, ಸುತ್ತಮುತ್ತಲು ಕಟ್ಟಿಗೆಯ ಅಥವಾ ಕಲ್ಲಿನ ಲೋಹದ ಹೆಣ್ಣು ವಿಗ್ರಹಗಳನ್ನು ಕೂಡ ಇಟ್ಕೊಳ್ಬಾರ್ದು. ಮನುಷ್ಯನ ಮನಸ್ಸು ಅದರಿಂದ ಚಂಚಲಾಗಿ ಹೋಗ್ತದೆ. ಇದಕ್ಕೆ ದೃಷ್ಟಾಂತಗಳೇ ಇವೆ. ಅಲ್ಲಲ್ಲಿ ನೀವು ನೋಡಿರ್ತೀರಿ ಮನುಷ್ಯ ಎಷ್ಟು ನೀಚನಾಗಿ ಬಿಡ್ತಾನೆ ಅಂತ. ಆನೆಯೊಳಗೂ ಭಗವಂತನೇ ಇದ್ದಾನೆ. ಭಗವಂತನಿಂದಲೇ ನಾವೆಲ್ಲ ಕಲಿಯೋದು. ಈ ಕೆಲವು ಸರಿ ಗಂಡು ಆನೆ ಉಳಿದ ಬಲಿಷ್ಠ ಆನೆಗಳ ಜೊತೆ ಹೋರಾಟ ಮಾಡಿ ತಾನು ಸತ್ತು ಹೋಗ್ತದೆ. ಯಾಕೆಂದ್ರೆ ಅದೇ ದುರಾಸೆ, ಹೆಣ್ಣಿನ ಮನ ಗೆಲ್ಲಬೇಕು ಅಂತ. ಬಲಿಷ್ಠವಾದ ಒಂದು ಆನೆ ಉಳಿದವ್ರ ಜೊತೆ ಹೋರಾಟ ಮಾಡಿ ತಾನು ಅವ್ರನ್ನೆಲ್ಲ ಗೆದ್ದು ಹೆಣ್ಣಿನ ಗೆಲ್ಲಬೇಕು ಅಂತ ಹೋಗ್ತದೆ. ಕೆಲವು ಸರಿ ತಾನೇ ಸತ್ತು ಹೋಗ್ತದೆ. ಹೀಗೆ ಮಾನವ ಪರಸ್ತ್ರೀಯನ್ನು ಬಯಸಬಾರದು, ಅದು ಅವನಿಗೆ ಮೃತ್ಯು ಆಗ್ತದೆ. ಶಾಸ್ತ್ರ ಏನು ವೈರಾಗ್ಯವನ್ನು ಬೋಧನೆ ಮಾಡಿಲ್ಲ. ಇದನ್ನು ಕೇಳಿದವರೆಲ್ಲರೂ ಏನು ಸನ್ಯಾಸಿಗಳಾಗಿ ಅಥವಾ ನಾವು ಜನ್ಮ ಪರ್ಯಂತ ಅಖಂಡ ಬ್ರಹ್ಮಚಾರಿಗಳಾಗಿ ಬಿಡ್ತೀವಿ ಎಂದು ಬಿಟ್ರೆ ಅದು ಆಗೋ ಕೆಲಸವೂ ಅಲ್ಲ, ಹೋಗೋ ಕೆಲಸವೂ ಅಲ್ಲ. ಸ್ವಯಂ ಕೃಷ್ಣ ರಾಮರೇ ಆ ಥರ ಬದುಕಿಲ್ಲ. ಆದರೆ ಪರಸ್ತ್ರೀ ಬಗ್ಗೆ ಕೊಟ್ಟ ಎಚ್ಚರಿಕೆ ಇದು. ಮದುವೆ ಆದಮೇಲೆ ಆಯಿತು ಮುಂಚೆ ಆಯಿತು, ಪರಸ್ತ್ರೀ ಬಗ್ಗೆ ಇಷ್ಟು ಎಚ್ಚರಿಕೆಯಿಂದ ಇರಬೇಕು ಮನುಷ್ಯನಿಗೆ. ಮುಂದೆ ಜಿಂಕೆ ಅನ್ನೋದು ಅವನಿಗೆ 15ನೇ ಗುರು. ಕಾಡಿನಲ್ಲಿ ಜಿಂಕೆ ಇರ್ತದೆ. ಅಲ್ಲೊಂದು ಕಡೆ ಬೇಟೆಗಾರ ಏನೋ ವಾದ್ಯ ಸಂಗೀತ ನುಡಿಸ್ತಾನೆ, ಅದು ಬಂದು ಸಿಕ್ಕಾಕೋತದೆ. ಅದರಂತೆ ಈ ಯತಿ ಗ್ರಾಮ್ಯ ಗೀತಂ ನ ಶೃಣುಯಾತ್, ಯಾವುದ್ಯಾವುದೋ ಮಾದಕವಾದ ಸಂಗೀತ ಇತ್ಯಾದಿಗಳನ್ನು ಕೇಳಿ ಮನಸ್ಸು ಕೆರಳ್ತದೆ. ನಮ್ದು ಕೂಡ ಹಾಗಾಗಬಾರ್ದು. ಸನ್ಯಾಸಿ ಅದರಿಂದ ದೂರ ಇರಬೇಕು. ಗೃಹಸ್ಥನಾದರೂ ಕೂಡ ಅದು ಮನಸ್ಸು ಕೆರಳುವಂತಿದ್ರೆ ಅದರಿಂದ ದೂರ ಇರಬೇಕು. ಇದು ಅದಕ್ಕೆ ಕೊಟ್ಟಂತ ಎಚ್ಚರಿಕೆ. ಅಶ್ಲೀಲ ನೃತ್ಯ ಗೀತ ಇತ್ಯಾದಿಗಳನ್ನ ಕೇಳಿದರೆ ನೋಡಿದರೆ ಮನಸ್ಸು ಕೆರಳಿ ಹೋಗ್ತದೆ, ಅವನು ಅದಕ್ಕೆ ವಶ ಆಗಿಬಿಡ್ತಾನೆ. ಇದು ನಾವಲ್ಲಿ ಕಲಿಬೇಕಾದದ್ದು. ಮೀನು ಇದು ಅವಧೂತನ 16ನೇ ಗುರು ಅಂತ. ಈ ಮೀನು ಅಂತನೋದು ಅದಕ್ಕೆ ಏನೋ ತಿನ್ನೋ ಚಪಲ, ಹುಳ ಹುಪ್ಪಡಿ. ಯಾರೋ ಗಾಳ ಹಾಕ್ತಾರೆ, ಒಂದು ಗಾಳಕ್ಕೆ ತುದಿಗೆ ಒಂದು ಹುಳ ಕಟ್ಟಿ ನೀರಿಗೆ ಬಿಟ್ಟಿರ್ತಾರೆ. ಅದು ಹುಳ ಮಾತ್ರ ಇದ್ರ ಕಣ್ಣಿಗೆ ಕಾಣಿಸ್ತದೆ, ಹಿಂದಿರೋ ಗಾಳ ಇದ್ರ ಕಣ್ಣಿಗೆ ಕಾಣಿಸೋದಿಲ್ಲ. ಅದನ್ನ ಬಾಯಿಗೆ ಹಿಡ್ಕೊಳಿಕ್ ಹೋಗ್ತದೆ ಹುಳನ. ಹಿಂದಿರುವ ಕಬ್ಬಿಣದ ಗಾಳ ಅದಕ್ಕೆ ಸಿಕ್ಕಿ ಬಿದ್ದು ಆ ಬೆಸ್ತನ ಅಧೀನ ಆಗಿಬಿಡ್ತದೆ. ಬುದ್ಧಿವಂತರು ಇದನ್ನ ಹೀಗೆ ಎಚ್ಚರಿಕೆಯಿಂದ ಬದುಕಬೇಕು. ಇಲ್ಲದೆ ಹೋದ್ರೆ ಮತ್ತೆ ಮತ್ತೆ ಕ್ಷೋಭೆಗೆ ಒಳಗಾಗ್ತಾರೆ. ಇದು ಮೀನಿನಿಂದ ತಿಳ್ಕೊಳ್ಳುವಂಥ ಒಂದು ಆಲೋಚನೆ.
ಇದೊಂದು ತುಂಬಾ ಸುಂದರವಾದ ಮಾತು. ವಯಸ್ಸಾದಂತೆ ಆದಂತೆ ಉಳಿದು ಇಂದ್ರಿಯಗಳ ಶಕ್ತಿ ಕಡಿಮೆ ಆಗ್ತದೆ, ಆದರೆ ಜಿಹ್ವೇಂದ್ರಿಯ ಚಾಪಲ್ಯ ಮಾತ್ರ ಹೋಗೋದಿಲ್ಲ. ಇದು ಸಾಮಾನ್ಯವಾದ ಒಂದು ನಿಯಮ. ಕೆಲವರಿಗೆ ನಾಲ್ಗೆ ಮೇಲೆ ನಿಯಂತ್ರಣ ಬರಬಹುದು ಮುದುಕರಾದ ಮೇಲೆ, ಆದ್ರೆ ಉಳಿದು ಕೆಲವು ಚಾವಲುಗಳು ಹೋಗೋದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಥರ ಇರ್ತದೆ. ಆದ್ರೂ ತಿನ್ನಬೇಕು ಉಣಬೇಕು ಅನ್ನೋ ಆಸೆ ಹೋಗೋದಿಲ್ಲ. ಉಳಿದೆಲ್ಲ 5 ಜ್ಞಾನೇಂದ್ರಿಯ 5 ಕರ್ಮೇಂದ್ರಿಯಗಳ ಪೈಕಿ ಉಳಿದು ಶಕ್ತಿ ಕುಂದಿರ್ತವೆ. ಆದರೆ ತಿನ್ನಬೇಕು ಉಣ್ಬೇಕು ಅದು ಮಾತ್ರ ಕೊನೆ ತನಕ ಸಾಯೋ ತನಕ ಇರಲೇಬೇಕಲ್ಲ. ಇನ್ನೇನು ಕೊನೆ ಪಕ್ಷ ಬೆಡ್ ರಿಡನ್ ಆದ್ರೂ ಬಾಯಿಯೊಳಗಾದ್ರೂ ಹಾಕಿ ತುರುಕ್ತಾರೆ. ಚೆನ್ನಾಗಿ ಆಹಾರ ತಿನ್ಸ್ರಿ ಅಂತ ಇದ್ರೆ ಹೇಳಿ ಹೋಗಿರ್ತಾರೆ. ಇದು ಸಮಸ್ಯೆ. ಎಷ್ಟು ಕಷ್ಟ ಮನುಷ್ಯನ ಜೀವನ. ಮುಂದೆ ಪಿಂಗಳೆ ಅಂತ ಒಬ್ಬಳು ವೇಶ್ಯಾಸ್ತ್ರೀ ವಿದೇಹದಲ್ಲಿ ನಗರದಲ್ಲಿ ಅವಳಿದ್ಲು. ಅವಳು ಏನು ಕಲ್ತಲು ಅಂದ್ರೆ, ನಿತ್ಯ ಸಾಯಂಕಾಲದ ಹೊತ್ತಿನಲ್ಲಿ ಅಲಂಕಾರ ಮಾಡ್ಕೊಂಡು ಹೊರಗೆ ಬಂದು ನಿಲ್ತಿದ್ಲು. ಯಾರು ಶ್ರೀಮಂತ ಪುರುಷರು ಬರ್ತಾರ, ಕೇಳಿದ್ರೆ ದುಡ್ಡು ಕೊಡ್ತಾರ, ನಾನು ಬಯಸ್ತಾರ ಅಂತ. ತುಂಬಾ ಹಣದ ಆಸೆ. ಅವರೆಲ್ಲ ಬರ್ತಿದ್ರು. ಇವಳು ಹೇಳಿದ್ದು ರೇಟ್ ನೋಡಿ ಓಡಿ ಹೋಗಿಬಿಡ್ತಿದ್ರು, ಇದೇನು ಆಗೋ ಕೆಲಸ ಅಲ್ಲ ಅಂತೇಳಿ. ಯಾರೊಬ್ರು ಒಂದೇ ಬರ್ತಾನೆ ಅಂತ ನಿದ್ದೆಗೆಟ್ಟು ಬಾಗಿಲಲ್ಲಿ ಕಾಯ್ದು ಬರಲಿಲ್ಲ, ಯಾರೂ ಬರಲಿಲ್ಲ. ಮಧ್ಯರಾತ್ರಿ ಆಯ್ತು, ಮುಖ ಬಾಡಿ ತಗೊಳ್ಳೋದು, ಮೈಗೆ ಮೆತ್ತಿಕೊಂಡು ಅಲಂಕಾರ ಎಲ್ಲ ಹಾಳಾಗಿ ಹೋಗಿದ್ದಿರ್ಬೇಕು. ಯಾರು ಗಿರಾಕಿಯೂ ಬರಲಿಲ್ಲ, ನಿದ್ರೆಯೂ ಇಲ್ಲ, ಊಟನೂ ಮಾಡ್ದೆ ಕಾದಿದ್ಲೇನು ಪಾಪ. ಆವಾಗ ಅವಳಿಗೊಂದು ವೈರಾಗ್ಯ ಬಂತಂತ. ಈ ಮನುಷ್ಯನನ್ನು ಕೊಲ್ಲುವುದು ಖಡ್ಗ, ಹಾಗೆ ನಮ್ಮ ಆಸೆ ಪಾಸೆ ಅದನ್ನೆಲ್ಲ ಕತ್ತರಿಸ್ಲಿಕ್ಕಿರುವ ಖಡ್ಗ ಅಂದ್ರೆ ವೈರಾಗ್ಯ. ಅದೇ ದೊಡ್ಡ ವೈರಾಗ್ಯವೇ ಒಂದು ಖಡ್ಗ ಇದ್ದಂತೆ. ಆ ವೈರಾಗ್ಯ ಹುಟ್ಟದೆ ಹೋದ್ರೆ ನಾವೇನನ್ನು ಕಳ್ಕೊಳ್ಳಿಕ್ ಬರೋದಿಲ್ಲ. ನೋಡಿ, ನಾನು ಎಂಥ ತಪ್ಪು ಮಾಡಿದೆ, ಎಲ್ಲರಿಂದ ದುಡ್ಡು ಸುಲಿದೆ, ಅನೇಕ ಜನರಿಂದ. ನನ್ನೊಳಗೆ ಭಗವಂತ ಇದ್ದಾನೆ, ಏನಾದ್ರು ಸುಖ ಅವನು ಕೊಡುವುದಿದ್ರೆ ನನಗೆ ಕೊಡಬೇಕು, ಅವನೇ ಕೊಡಬೇಕು. ಇವಳು ಯಾರು ಅಂದ್ರೆ, ಈ ಪಿಂಗಳ ಅನ್ನೋಳು ಮೂಲತಃ ಒಬ್ಬ ಅಪ್ಸರೆ. ಭಗವಂತನನ್ನ ಕಾಮಿಸಿ ಪ್ರೇಮಿಸುವ ಯೋಗ್ಯತೆ ಇರುವಂತಹ ಅಪ್ಸರೆ ಅವಳು. ಈ ಗೋಪಸ್ತ್ರೀಯರಿದ್ದಾರಲ್ಲ ಆ ಥರ. ಅವಳೇ ಮುಂದೆ ಈ ತ್ರಿವಕ್ರ ಆಗಿ ಹುಟ್ಟಿದ್ದು. ಆದ್ರಿಂದ ಅವಳಿಗೆ ಮೂಲತಃ ಪ್ರಿಯಕರ ಅಂದ್ರೆ ಭಗವಂತ. ಅವನನ್ನು ನಾನು ಬಯಸ್ಬೇಕಿತ್ತು. ಅದನ್ನ ಬಿಟ್ಟು ಯಾರ್ಯಾರನ್ನು ನೀಚರನ್ನು ಬಯಸಿದೆ, ಇವ್ರು ಕೊಡೋ ದುಡ್ಡು ಏನು, ನಾನು ಕೊಡೋ ಸುಖ ಏನು ಅಂದ್ಬಿಟ್ಲು ಅಂತ ಗೊತ್ತಾಯ್ತು ಅವಳಿಗೆ. ಭಗವಂತ ಆದ್ರೆ ದುಡ್ಡು ಕೊಡ್ತಾನೆ, ಸಂಪತ್ತು ಕೊಡ್ತಾನೆ, ಅನುಗ್ರಹನೂ ಮಾಡ್ತಾನೆ. ಎಂಥ ನೀಚ ವೃತ್ತಿ ಮಾಡಿದ್ನಲ್ಲ, ದುಃಖಕ್ಕೀಡಾದ್ನಲ್ಲ. ಈ ಶರೀರ ಅಂದ್ರೆ ಎಷ್ಟು ಹೊಲಸಿದೆ ನೋಡಿ. ಎಲುಬುಗಳು, ಇದಕ್ಕೆ ಶರೀರ ಅಂದ್ರೆ ಹೊಲಸು ತುಂಬಿದ ಮನೆ. ಇದಕ್ಕೆ ಪಿಲ್ಲರ್ಗಳು ಇರ್ತಾವಲ್ಲ, ಮನೆಗೆ ಪಿಲ್ಲರ್ಗಳು ಮತ್ತೆ ತೊಲೆಗಳು ಇವೆಲ್ಲ ಇರ್ತಾವಲ್ಲ, ಇದಕ್ಕೆ ಎಲುಬು ಇವೆ, ಇದಕ್ಕೆಲ್ಲ ಪಿಲ್ಲರ್ಗಳು. ಕೈ ಕಾಲು ಇದರ ಪಿಲ್ಲರ್ಗಳು, ತೊಲೆಗಳು, ಅಡ್ಡ ತೊಲೆ, ಬೀಮು ಇವೆಲ್ಲ. ಇದಕ್ಕೆ ಮೇಲೊಂದು ಹೊದಿಕೆ, ಪ್ಲಾಸ್ಟರ್ ಮಾಡಿರ್ತಾರಲ್ಲ ಮನೆಗೆ, ಆ ಥರ ಎಲುಬಿಂದು ಹೊದಿಕೆ ಇದಕ್ಕೆ. ನವದ್ವಾರಗಳು ಹೊಲಸು ತುಂಬಿ ನಾರ್ತಾ ಇರ್ತವೆ. ಮಲಮೂತ್ರ ತುಂಬಿದ ಶರೀರ, ಅಸಹ್ಯವಾದ ಶರೀರ ಇದು. ನನಗೊಂದು ಸಂಸ್ಕೃತ ಸುಭಾಷಿತ ನೆನಪಿಗೆ ಬರ್ತದೆ. ವೈರಾಗ್ಯ ಕಾರಣಂ ತಸ್ಯ ಕಿಂ ಅನ್ಯದ್ ಉಪದಿಶ್ಯತಾಂ ಅಂತ. ಈ ನಮ್ಮ ಶರೀರವನ್ನೇ ನಾವು ನೋಡ್ಕೊಂಡ್ರೆ ವೈರಾಗ್ಯ ಬರಬೇಕು ಅಂತ. ಇನ್ನೊಬ್ಬರ ಶರೀರ ನೋಡ್ಕೊಂಡು ಬರೋದು ಆ ಕಡೆ ಇರಲಿ. ನಮ್ಮ ಶರೀರವನ್ನೇ ನೋಡ್ಕೊಂಡ್ರೆ ಎಂಥ ದುರ್ಗಂಧ ಇದೆ ಈ ಶರೀರಕ್ಕೆ. ನಿತ್ಯ ಹೇಳ್ತಿರ್ತೀನಿ, ಯಾಕೋ ಈ ಸಂದರ್ಭದಲ್ಲಿ ಅದು ಬರ್ತಿಲ್ಲ. ಶ್ಲೋಕದ ಮುಂದಿನ ಪಾದ ಅರ್ಧ ಮಾತ್ರ ನೆನಪಿಗೆ ಬರ್ತದೆ. ನಮ್ಮ ಶರೀರವನ್ನು ನೋಡಿ ಕಲ್ತ್ಕೋಬೇಕು. ಈ ದುರ್ಗಂಧ ಎಂಥ ದುರ್ಗಂಧ ಇದು, ಇದ್ರ ಬಗ್ಗೆ ಏನು ನಾವು ಆಸ್ಥೆ ಇಟ್ಕೊಳ್ಳೋದು ಅಂತ. ಚಿಕ್ಕ ಮಕ್ಕಳಿದ್ದಾಗ ಅದ್ರೊಂದು ಫ್ರೆಶ್ ಆಗಿರ್ತದೆ ಶರೀರ, ಹೇಗೋ ನಡೀತದೆ, ಎಲ್ಲರೂ ಅದನ್ನ ಎತ್ತಿ ಮುದ್ದು ಮಾಡ್ತಾರೆ. ದೊಡ್ಡವರಾದಂತೆ ಅದ್ರ ದುರ್ಗಂಧ ಹೇಳ್ತೀರದ ದುರ್ಗಂಧ. ಇದರಿಂದ ನಮಗೆ ವೈರಾಗ್ಯ ಕಾರಣಂ ತಸ್ಯ, ಈ ಶರೀರವನ್ನು ನೋಡಿಯೇ ನಮಗೆ ವೈರಾಗ್ಯ ಬರದೆ ಹೋದ್ರೆ ಇನ್ನು ಯಾವ್ದ್ರಿಂದ ವೈರಾಗ್ಯ ಬರಬೇಕು? ಇದು ಏನು ಪುರಾಣ, ಏನು ಪುಣ್ಯಕಥೆ ಹೇಳಿದ್ರಾದ್ರೂ ಇವನಿಗೇನು ವೈರಾಗ್ಯ ಬರಬೇಕು ಅಂತ ಸುಭಾಷಿತ ಕೇಳ್ತದೆ. ನಾನೊಬ್ಳು ಎಂಥ ನೀಚತನ ಮಾಡಿದ್ನಲ್ಲ, ಸಾಕಿನ್ನ ಭಗವಂತನೇ ನನಗೆ ಪ್ರಿಯಕರ, ಅವನಲ್ಲೇ ನಾನು ಮನಸ್ಸಿಡ್ತೇನೆ ಅಂದ್ಕೊಂಡ್ಲು. ಅವನನ್ನೇ ನಾನು ಆರಾಧನೆ ಮಾಡ್ತೇನೆ ಅಂತ ಆಲೋಚನೆ ಮಾಡಿ ಒಳಗೆ ಹೋಗ್ಬಿಟ್ಲು. ಬಾಗಿಲು ಹಾಕಿ ಒಳಗೆ ಹೋಗ್ಬಿಟ್ಲು. ಅವಳು ಮಲ್ಕೊಂಡ್ಬಿಟ್ಲು, ತಣ್ಣಗೆ ಮಲ್ಕೊಂಡ್ಬಿಟ್ಲು. ಆವಾಗ ಸುಖವಾಗಿ ನಿದ್ದೆ ಬಂತು ಅಂತ ಹೇಳ್ತದೆ ಆ 8ನೇ ಅಧ್ಯಾಯ. ಮುಂದೆ ಕುರವ ಪಕ್ಷಿ ಅಂತ, ಅದು 18ನೇ ಗುರು ಈ ಅವಧೂತ ಮುನಿಗೆ.
ಏನೇನು ಬೇಕೋ ಅದನ್ನೆಲ್ಲ ಕೂಡಿಡೋದು ಸ್ವಭಾವ ಮನುಷ್ಯಂದು. ನೋಡಿ, ಒಂದು ಕುರವ ಪಕ್ಷಿ ಇತ್ತು, ಯಾವುದೋ ಒಂದು ಪಕ್ಷಿ, ಅದು ಮಾಂಸ ಒಂದು ತುಂಡನ್ನು ಬಾಯಲ್ಲಿ ಕಚ್ಕೊಂಡು ಎಲ್ಲೋ ಹಾರಿ ಹೋಗ್ತಾ ಇತ್ತು. ಆವಾಗ ಉಳಿದ ಬೇರೆ ದೊಡ್ಡ ದೊಡ್ಡ ಹಕ್ಕಿಗಳು ಬಂದು ಇದನ್ನು ಬೆನ್ನಟ್ಟಿದ್ದು. ಅದಿರೋ ತನಕ, ತನ್ನ ಬಾಯಲ್ಲಿ ಮಾಂಸದ ತುಂಡಿರೋ ತನಕ ಇನ್ನೊಬ್ಬರಿಂದ ಪೀಡೆ ತಪ್ಪಿದ್ದಲ್ಲ. ಅದನ್ನು ಬಿಸಾಕಿತ್ತು, ಮಾಂಸದ ತುಂಡನ್ನು ಬಿಸಾಕಿದ ಕೂಡಲೇ ಹಕ್ಕಿಗಳೆಲ್ಲ ಅಲ್ಲಿ ಓಡಿ ಹೋದವು. ಇದು ನಿರಾಳ ಆಯ್ತು. ನಮ್ಮಲ್ಲಿ ಸಂಪತ್ತಿದ್ರೆ ಆ ಸಂಪತ್ತಿಗಾಗಿ ಯಾರ್ಯಾರು ದರೋಡೆಕೋರರು, ಸರ್ಕಾರ, ನೀಚರು, ಬಂಧುಗಳು, ಪಾಲು ಕೇಳುವವರೆಲ್ಲ ಇದಕ್ಕಿರೋದು. ಸಂಪತ್ತು ಇಲ್ಲದೆ ಹೋಗಿ ಯಾರು ಯಾಕೆ ಬರ್ತಾರೆ? ನಮ್ಮಷ್ಟಕ್ಕೆ ನಾವಿರ್ತೇವೆ. ಮಗು ಅವಧೂತನಿಗೆ 19ನೇ ಗುರು. ನೋಡಿ, ಮಗುವಿಗೆ ಮಾನಾಪಮಾನ ಏನೂ ಇಲ್ಲ, ನಮಗೆ ಮಾನಾಪಮಾನ. ನಮ್ಮನ್ನ ಯಾರು ಸರಿಯಾಗಿ ಮಾತಾಡಿಸದೆ ಹೋದ್ರೆ, ಕೂಡಿಸದೆ ಹೋದ್ರೆ, ಸ್ವಾಗತ ಮಾಡದೆ ಹೋದ್ರೆ ನಮಗೆ ಮಾನಾಪಮಾನ. ಹಣ ಸಂಪಾದನೆ ಮಾಡೋ ಚಿಂತೆ ಇಲ್ಲ. ಆತ್ಮಕ್ರೀಡ, ತನ್ನಷ್ಟೇ ತಾನು ಆಟ ಆಡ್ಕೊಂಡು ಎಷ್ಟು ಆರಾಮಾಗಿರ್ತದೆ ನೋಡ್ರಿ ಮಗು. ಆತ್ಮರತಃ, ಅದಂತೆ ನಾನು ಕೂಡ ಇದ್ದೇನೆ. ಜಗತ್ತಿನಲ್ಲಿ ದ್ವಾವೇವ ಚಿಂತೆಯ ಮುಕ್ತವು ಪರಮಾನಂದ ಆಪ್ಲುತವು ಯೋ ವಿಮುಗ್ಧೋ ಜಡೋ ಬಾಲಃ ಯೋ ಗುಣೇಭ್ಯ ಪರಂಗತಃ. ಈ ಜಗತ್ತಿನಲ್ಲಿ ಭಾರಿ ಸಂತೋಷದಿಂದಿರುವವರಿಂದ ಒಬ್ಬ ದೊಡ್ಡ ತತ್ವಜ್ಞಾನಿ, ಇನ್ನೊಂದು ಮಗು. ಇವರಿಬ್ಬರು ಬಿಟ್ರೆ ಉಳಿದವರೆಲ್ಲರಿಗೂ ಕೂಡ ಚಿಂತೆ ಅಂತ ಈ ಅದ್ಭುತವಾದ ಮಾತು ಹೇಳ್ತದೆ. ಮುಂದೆ ಈ ಅಲ್ಲಿವರೆಗೆ ನಾವು 18 ಗುರುಗಳ ಬಗ್ಗೆ ನೋಡಿದ್ದೀವಿ. ಕುಮಾರಿ ಅಂತ ಇನ್ನೊಂದು ಗುರುವಿನ ಬಗ್ಗೆ ಹೇಳ್ತಾರೆ, ಮತ್ತು ಜೇಡರಗಳು ಇತ್ಯಾದಿ ಗುರುಗಳ ಬಗ್ಗೆ ಹೇಳ್ತಾರೆ. ಅದನ್ನು ನಾಳೆ ದಿವಸ ನೋಡೋಣ. ಹಾಗೆ ನಾಳೆ ದಿವಸ 11ನೇ ಸ್ಕಂಧವನ್ನು ಕೂಡ ಸಮಾಪ್ತ ಮಾಡ್ಕೊಳ್ಳೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಶ್ರೀಕೇಶನೇ, ಈಶನಿಂದ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.